ನೋಡಿ, ನೀವು ಇದುವರೆಗೂ NEP ಕೇಳಿದಿರಾ, SEP ಕೇಳಿದಿರಾ, ಇವತ್ತಿನ ದಿನ MEP ಕೇಳ್ತಾ ಇದ್ದೀರಾ. ಆಯ್ತಾ? NEP 2020 ಅಂದ್ರೆ ನ್ಯಾಷನಲ್ ಎಜುಕೇಶನ್ ಪಾಲಿಸಿ 2020 ಅಂತ. ಆಯ್ತಾ? 5 ವರ್ಷದಿಂದ ಕೇಂದ್ರ ಸರ್ಕಾರ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಅಂತ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿ ಅಂತ ಜಾರಿಗೆ ತಂದಿದೆ. ಅದು ಸುಮಾರು ಸ್ಟೇಟಲ್ಲಿ ಅಪ್ಲೈ ಮಾಡಿದ್ದಾರೆ. ಅದಾದ್ಮೇಲೆ ಸ್ಟೇಟ್ ಎಜುಕೇಶನ್ ಪಾಲಿಸಿ ಅಂತ, ಅದು ಇನ್ನೂ ಭ್ರೂಣ ಹಂತದಲ್ಲಿದೆ. ಕರ್ನಾಟಕ ಸ್ಟೇಟ್ದು ಎಜುಕೇಶನ್ ಪಾಲಿಸಿ ಅಂತ ಮಾಡ್ತಾ ಇದ್ದಾರೆ, ಅದು ಇನ್ನೂ ಭ್ರೂಣ ಹಂತದಲ್ಲಿದೆ. ಈಗ ಇತ್ತೀಚೆಗೆ ಹೊಸದಾಗಿ ರೆಡಿ ಆಗಿದೆ, ಅದು MEP 2025 ಜುಲೈ ಅಂತ. MEP 2025 ಜುಲೈ ಅಂದರೆ ಮಂಡ್ಯಗೌಡ ಎಜುಕೇಷನ್ ಪಾಲಿಸಿ 2025 ಜುಲೈ ಅಂತ. ಜುಲೈ ಅಂತ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಇದು ಪ್ರತಿ ತಿಂಗಳು ಅಪ್ಡೇಟ್ ಆಗ್ತಾ ಇರುತ್ತೆ. ಇವತ್ತಿನ ದಿನ ಯಾವ್ದಾರ ಒಂದು ಹುಡುಗ ಬಂದು ನನಗೆ ಕನ್ನಡ ಓದಕ್ಕೆ ಬರಲ್ಲ, ಇಂಗ್ಲೀಷ್ ಓದಕ್ಕೆ ಬರಲ್ಲ, ಅಥವಾ ಮ್ಯಾಥ್ಸ್ ಬರಲ್ಲ ಅಂದ್ರೆ ಅವ್ನು ಎಷ್ಟನೇ ಕ್ಲಾಸ್ ಆಗಿರ್ಬೋದು, LKG SLC ವರೆಗೂ, LKG SLC ಎಷ್ಟನೇ ಕ್ಲಾಸ್ ಆಗಿರ್ಬೋದು, ಆ ಮಗುನ ಐಡೆಂಟಿಫೈ ಮಾಡಿ ಅನಲೈಸ್ ಮಾಡಿ ಆ ಹುಡುಗನ ತಕ್ಕಂತೆ ಪಾಲಿಸಿ ಚೇಂಜ್ ಮಾಡ್ತೀವಿ. ಬುಕ್ನ ರೆಡಿ ಮಾಡಿ ಆ ಮಗುನ ಓದಂಗೆ ಮಾಡ್ತೀವಿ. ಕನ್ನಡ ಓದಂಗೆ, ಇಂಗ್ಲೀಷ್ ಓದಂಗೆ, ಮ್ಯಾಥ್ಸ್ ಬರೋಂಗೆ ಓದಕ್ಕೆ ರೆಡಿ ಮಾಡ್ತೀವಿ. ಆಯಿತಾ? ಇದು 2 ಲ್ಯಾಂಗ್ವೇಜ್ ಸಿಸ್ಟಮಲ್ಲಿ ಇದೆ, ಕನ್ನಡ ಮತ್ತು ಇಂಗ್ಲೀಷ್ ಎಲ್ಲ ಸೈಡ್ ಬೈ ಸೈಡಲ್ಲಿ ಇದೆ. ಫಸ್ಟ್ ಟೈಮು ಈ ರೀತಿ ನೀವು ಟೆಕ್ಸ್ಟ್ ಬುಕ್ನ ನೋಡ್ತಾ ಇರ್ತೀರಾ. ಆಯಿತಾ? ಈ ಮಂಡ್ಯಗೌಡ ಎಜುಕೇಷನ್ ಪಾಲಿಸಿ 2025 ಜುಲೈ ಏನಾರು ಅರ್ಥ ಆಗಬೇಕು ಅಂದರೆ ಕಂಪ್ಲೀಟ್ ವಿಡಿಯೋ ಕೊನೆವರೆಗೂ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಎಲ್ಲರಿಗೂ ನಮಸ್ತೆ. ನೋಡಿ, ಅಮೆರಿಕದ ಒಂದು ಶೈಕ್ಷಣಿಕ ಸರ್ವೆ ರಿಪೋರ್ಟ್ ಏನ್ ಹೇಳುತ್ತೆ ಅಂದ್ರೆ, ಯಾವುದೇ ಒಂದು ಮಗು 3ನೇ ಕ್ಲಾಸ್ಗೆ ಕಾಲಿಡಕ್ ಮುಂಚೆ, 2ನೇ ಕ್ಲಾಸ್ ಪಾಸ್ ಆಗಿ 3ನೇ ಕ್ಲಾಸ್ಗೆ ಕಾಲಿಡಕ್ ಮುಂಚೆನೆ ಒಂದು ಭಾಷೆನ ಸ್ಪಷ್ಟವಾಗಿ ಓದಕ್ಕೆ ಬರೆಯಕ್ಕೆ ಕಲ್ತಿರ್ಬೇಕು. ಇನ್ನೊಂದ್ಸಲ ರಿಪೀಟ್ ಮಾಡ್ತಾ ಇದ್ದೀನಿ, ಯಾವುದೇ ಒಂದು ಮಗು, ಯಾವುದೇ ರಾಜ್ಯ ಆಗಿರ್ಬೋದು, ಯಾವುದೇ ದೇಶ ಆಗಿರ್ಬೋದು, ಯಾವುದೇ ಭಾಷೆ ಆಗಿರ್ಬೋದು, ಯಾವುದೇ ಒಂದು ಮಗು 3ನೇ ಕ್ಲಾಸ್ಗೆ ಹೋಗೋಕ್ ಮುಂಚೆ, 2ನೇ ಕ್ಲಾಸ್ ಪಾಸ್ ಆಗಿ 3ನೇ ಕ್ಲಾಸ್ಗೆ ಹೋಗೋಕ್ ಮುಂಚೆ ಯಾವ್ದಾದ್ರು ಒಂದು ಭಾಷೆನ ಸ್ಪಷ್ಟವಾಗಿ ಓದಕ್ಕೆ ಬರೆಯಕ್ಕೆ ಕಲ್ತಿರ್ಬೇಕು. ಇಲ್ಲ ಅಂದ್ರೆ ಆ ಮಗು ಡಿಗ್ರಿ ಕಂಪ್ಲೀಟ್ ಮಾಡಲ್ಲ, ಅಥವಾ ಅರ್ಧದಲ್ಲೇ ಸ್ಕೂಲ್ ಬಿಟ್ಟು ಹೋಗುತ್ತೆ. ಇದು ವಾಸ್ತವ. ಈವನ್ ನಮ್ಮ ದೇಶದಲ್ಲೂ ಅಷ್ಟೇನೆ. ಲಾಸ್ಟ್ ಇಯರ್ ಸರ್ವೆ ರಿಪೋರ್ಟ್, ಈ ವರ್ಷ ಸರ್ವೆ ರಿಪೋರ್ಟ್ ಏನ್ ಹೇಳುತ್ತೆ ಅಂದ್ರೆ, 5ನೇ ಕ್ಲಾಸ್ ಓದ್ತಾ ಇರೋ 100 ಜನ ಮಕ್ಕಳಲ್ಲಿ 5ನೇ ಕ್ಲಾಸ್ ಓದ್ತಾ ಇರೋ 100 ಜನ ಮಕ್ಕಳಲ್ಲಿ 50 ಜನ ಮಕ್ಕಳಿಗೆ ಕನ್ನಡ ಇಂಗ್ಲಿಷ್ ಓದಕ್ ಬರಲ್ಲ. ಇದ್ರ ಜೊತೆಗೆ 5ನೇ ಕ್ಲಾಸ್ ಓದ್ತಾ ಇರೋ 100 ಜನ ಮಕ್ಕಳಲ್ಲಿ 70 ಜನ ಮಕ್ಕಳಿಗೆ ಡಿವಿಷನ್ ಲೆಕ್ಕ ಬರಲ್ಲ. ಇದು ನಮ್ಮ ದೇಶದ ಶಿಕ್ಷಣದ ವ್ಯವಸ್ಥೆ ಈ ಮಟ್ಟಕ್ಕೆ ಇಳಿದಿದೆ. ಇದು ನಮ್ಮ ದೇಶದ ಶಿಕ್ಷಣ ವ್ಯವಸ್ಥೆ ಈ ಮಟ್ಟಕ್ಕೆ ಇಳಿದಿದೆ. ನೋಡಿ, ಹಾಗಿದ್ರೆ ಇದಕ್ಕೆಲ್ಲ ಏನ್ ಪರಿಹಾರ, ಇದಕ್ಕೆಲ್ಲ ಏನ್ ಸೊಲ್ಯೂಷನ್? ಮಕ್ಕಳನ್ನೆಲ್ಲ ತಗೊಂಡೋಗಿ ಪ್ರೈವೇಟ್ ಸ್ಕೂಲ್ಗೆ ಏನಾರ ಸೇರಿಸಿದ್ರೆ ಗುಣಮಟ್ಟ ಏನಾರ ಇಂಪ್ರೂವ್ ಆಗುತ್ತಾ? ಶೈಕ್ಷಣಿಕ ಗುಣಮಟ್ಟ ಏನಾರ ಇಂಪ್ರೂವ್ ಆಗುತ್ತಾ? ನೋಡಿ, ಇವತ್ತಿನ ದಿನ ಏನಾಗಿದೆ ಅಂದ್ರೆ, ಸರ್ಕಾರಿ ಶಾಲೆಯಲ್ಲಿ ಮಕ್ಕಳೆಲ್ಲ ಕಡಿಮೆ ಆಗಿದ್ದಾರೆ, ಪ್ರೈವೇಟ್ ಸ್ಕೂಲಲ್ಲಿ ಮಕ್ಕಳೆಲ್ಲ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಇವತ್ತಿನ ದಿನ ಪ್ರೈವೇಟ್ ಸ್ಕೂಲ್ ಯಾವ ರೀತಿ ಆಗಿದೆ ಅಂದ್ರೆ, ಕುರಿ ಕೋಳಿ ಸಾಕಾಣಿಕಾ ಕೇಂದ್ರಗಳಾಗ್ಬಿಟ್ಟಿದೆ. ಆಲ್ಮೋಸ್ಟ್ ಗಾರ್ಮೆಂಟ್ ಫ್ಯಾಕ್ಟ್ರಿಗಳಾಗ್ಬಿಟ್ಟಿದೆ. ಒಂದೇ ಕ್ಲಾಸ್ ರೂಮಲ್ಲಿ 40ರಿಂದ 80 ಮಕ್ಕಳು ಕೂರಿಸ್ಕೊಂಡು ಭಾಷಣ ಮಾಡ್ತಾ ಇರ್ತಾರೆ, ಪ್ರವಚನ ಕೊಡ್ತಾ ಇರ್ತಾರೆ. ಆ ರೀತಿ ಈ ಚಿಕ್ಕ ಮಕ್ಕಳು ಕೊಟ್ರೆ ಯಾವ ಮಕ್ಕಳಿಗೆ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ? ಯಾವ ಮಕ್ಕಳು ಓದಕ್ಕೆ ಬರೆಯಕ್ಕೆ ಬರುತ್ತೆ? ಅದಕ್ಕೋಸ್ಕರ ನಮ್ಮ ದೇಶದ ಶೈಕ್ಷಣಿಕ ವ್ಯವಸ್ಥೆ ಈ ರೀತಿ ಅಧೋಗತಿಗೆ ಇಳಿದಿದೆ. 5ನೇ ಕ್ಲಾಸ್ ಓದ್ತಾ ಇರೋ 100 ಜನ ಮಕ್ಕಳಲ್ಲಿ 50 ಜನ ಮಕ್ಕಳಿಗೆ ಕನ್ನಡ ಮತ್ತೆ ಇಂಗ್ಲಿಷ್ ಓದಕ್ ಬರಲ್ಲ. ಇದಕ್ಕೋಸ್ಕರನೇ ಈ ಪರಿಸ್ಥಿತಿ ಈಗಿರೋದ್ರಿಂದನೇ ಮಕ್ಕಳಿಗೆ ಕನ್ನಡ ಇಂಗ್ಲಿಷ್ ಓದಕ್ ಬರಲ್ಲ. ಮತ್ತೆ 5ನೇ ಕ್ಲಾಸ್ ಓದ್ತಾರೋ 100 ಜನ ಮಕ್ಕಳಲ್ಲಿ 70 ಮಕ್ಕಳಿಗೆ ಡಿವಿಷನ್ ಲೆಕ್ಕ ಬರಲ್ಲ. ಏನಕ್ಕೆ ಅಂದ್ರೆ, ಈ ರೀತಿ 40ರಿಂದ 80 ಮಕ್ಕಳನ್ನ ಒಂದೇ ಕ್ಲಾಸ್ ರೂಮಲ್ಲಿ ಗುಡ್ಡೆ ಹಾಕೊಂಡು ಪ್ರವಚನ ನೀಡ್ತಾ ಇರ್ತಾರೆ. ಯಾವ ಮಕ್ಕಳು ಓದ್ತಾ ಇದ್ದಾರೆ, ಯಾವ ಮಕ್ಕಳು ಓದ್ತಾ ಇಲ್ಲ, ಅವ್ರಿಗೆ ಟೈಮೇ ಇರಲ್ಲ. ಆಯ್ತಾ? ಒಬ್ಬೊಬ್ಬ ಮಗುಗೆ 1 ನಿಮಿಷ ಕೊಟ್ಟರೆ ಪೂರ್ತಿ ಕ್ಲಾಸ್ ಹೊರಟೋಗುತ್ತೆ. ಆಯ್ತಪ್ಪ, ಹೆಸರು ಕೇಳ್ಕೊ ಬಂದ್ರೆ 45 ನಿಮಿಷ ಮುಗ್ದೋಗುತ್ತೆ. ಪರಿಸ್ಥಿತಿ ಈಗಿರ್ಬೇಕಾದ್ರೆ ಟೀಚರ್ಸ್ ಏನ್ ಮಾಡ್ತಾರೆ? ಟೀಚರ್ ಏನು ಮಾಡೋಕ್ಕಾಗಲ್ಲ. ಪ್ರೈವೇಟ್ ಸ್ಕೂಲ್ ಟೀಚರ್ಗೆ ಕೊಡ್ತಾ ಇರೋ ಸಂಬಳದಲ್ಲಿ ಅಷ್ಟು ಮಕ್ಕಳಿಗೆ ಪಾಠ ಮಾಡ್ತಾ ಇರೋದೇ ಹೆಚ್ಚು. ಪಾಠ ಮಾಡಬೇಕು, ಅವ್ರು ಹೋಮ್ವರ್ಕ್ ಕರೆಕ್ಷನ್ ಮಾಡಬೇಕು, ಪುನಃ ನೋಟ್ಸ್ ನೋಡಬೇಕು, ಪುನಃ ಎಕ್ಸಾಮ್ ಬರ್ದಾದ್ಮೇಲೆ ಅದನ್ನ ರಿಸಲ್ಟ್ ಕೊಡಬೇಕು. ಅವ್ರು ಕೊಡ್ತಾ ಇರೋ ಕಡಿಮೆ ಸಂಬಳಕ್ಕೆ ಇದನ್ನ ಮಾಡ್ತಾ ಇರೋದೇ ಹೆಚ್ಚು. ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕು, ಪೇರೆಂಟ್ಸ್ ಏನ್ ಮಾಡ್ಬೇಕು ಅಂದ್ರೆ, ಅದಕ್ಕೆ ಅಂತ ನಾನು ಒಂದು ಸೊಲ್ಯೂಷನ್ ಫೈಂಡ್ ಔಟ್ ಮಾಡಿದ್ದೀನಿ. ಆಯ್ತಾ? ಸುಮಾರು ಚಾರ್ಟು ಬುಕ್ನ ನಾನೇ ರೆಡಿ ಮಾಡಿದ್ದೀನಿ. ಹೇಳಿದ್ನಲ್ಲ, ಈ ರೀತಿ ಚಾರ್ಟ್ಸು, ಡಿಫ್ರೆಂಟ್ ಚಾರ್ಟು ಮತ್ತೆ ಡಿಫ್ರೆಂಟ್ ಬುಕ್ಸ್ನ ರೆಡಿ ಮಾಡಿದ್ದೀನಿ. ಜಸ್ಟ್ ಇದನ್ನ ಫಾಲೋ ಮಾಡಿ. ಸುಮಾರು ಚಾರ್ಟ್ ಇದೆ, ಸುಮಾರು ಬುಕ್ ಇದೆ. ಇದನ್ನೆಲ್ಲ ಈ ರೀತಿ ಸಮಸ್ಯೆಗಳನ್ನೆಲ್ಲ ಪರಿಹಾರ ಮಾಡಬೇಕು ಅಂತಾನೆ ಕಳೆದ 3 ವರ್ಷಗಳಿಂದ ಈ ರೀತಿ ರೆಡಿ ಮಾಡಿ ಇಟ್ಟಿದ್ದೀನಿ. ಆಯ್ತಾ? ಇದನ್ನೆಲ್ಲ ಪ್ರಿಂಟ್ ಮಾಡಿ ಮಾರಕ್ಕಾಗಲ್ಲ. ಇದೆಲ್ಲ ಚಾರ್ಟು ಬುಕ್ಸ್ ಎಲ್ಲ ಪುನಃ ಪ್ರಿಂಟ್ ಮಾಡಿ ಮಾರಕ್ಕಾಗಲ್ಲ. ನನಗೆ ಅಷ್ಟೊಂದು ಟೈಮು ಇಲ್ಲ, ಅಷ್ಟೊಂದು ದುಡ್ಡು ಇಲ್ಲ, ಅಷ್ಟೊಂದು ಪೇಷನ್ಸು ಇಲ್ಲ. ಆಯ್ತಾ? ನಿಮ್ಗೆ ಇದನ್ನೆಲ್ಲ PDF ಏನ್ ಮಾಡ್ತೀನಿ ಅಂದ್ರೆ, ಇದೆಲ್ಲ PDF ಫೈಲ್ ಮಾಡ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಟ್ಯಾಚ್ ಮಾಡಿರ್ತೀನಿ. ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಜೆರಾಕ್ಸ್ ತಗೊಂಡು ಮನೇಲೆ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿಸಿ. ನಿಮ್ಗೆ ಏನಾದ್ರು ಹೆಲ್ಪ್ ಮಾಡಬೇಕು ಅಂತ ಅನ್ಸಿದ್ರೆ ಈ ನಂಬರ್ಗೆ ಡೊನೇಟ್ ಮಾಡಿ. ಆಯ್ತಾ? ಅದೊಂದೇ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು. ಯಾರು ಬೇಕೋ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ಔಟ್ ತಗೊಂಡು ಪ್ರಾಕ್ಟೀಸ್ ಮಾಡಿಸಿ. ನಿಮ್ಗೆ ಏನಾದ್ರು ನನಗೆ ಹೆಲ್ಪ್ ಮಾಡಬೇಕು ಅನ್ಸಿದ್ರೆ ಈ ನಂಬರ್ಗೆ
ಡೊನೇಟ್ ಮಾಡಿ. ಲಾಸ್ಟ್ ಇಯರ್ SLC ರಿಸಲ್ಟ್ ನೋಡಿದಿರಾ, ಕನ್ನಡ ಸಬ್ಜೆಕ್ಟಲ್ಲೇ ಪೂರ್ತಿ ರಾಜ್ಯದಲ್ಲಿ ಸಾವಿರಾರು ಮಂದಿ ಫೇಲ್ ಆಗಿದ್ದಾರೆ ಆಯ್ತಾ. ಈವನ್ ಮಂಡ್ಯ ರಾಜ್ಯದಲ್ಲಿ ಅತಿ ಹೆಚ್ಚು ಕನ್ನಡ ಮಾತನಾಡುವ ಜಿಲ್ಲೆ ಅಂದ್ರೆ ಮಂಡ್ಯ ಜಿಲ್ಲೆಯಲ್ಲೇ ಸುಮಾರು 6,000 ಮಕ್ಕಳು ಕನ್ನಡದಲ್ಲಿ ಫೇಲ್ ಆಗಿದ್ದಾರೆ ಆಯ್ತಾ. ಇದು ನಾನು ಏನ್ ಡಿಸೈನ್ ಮಾಡಿದ್ದೀನಿ ಬುಕ್ಕು ಮತ್ತೆ ಚಾರ್ಟು, ಸುಮಾರು LKG ಇಂದ SLC ವರೆಗೆ ಯಾರ್ಯಾರಿಗೆ ಕನ್ನಡ ಇಂಗ್ಲಿಷ್ ಓದಕ್ ಬರಲ್ಲ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಆಯ್ತಾ. ಫಸ್ಟ್ ನೋಡಿ, ಆ ಇಂದ ಲಾವರೆಗೂ ಚಾರ್ಟ್ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ. ಈ ರೀತಿ ಒಂದು ಚಾರ್ಟ್ ಮಾಡಿ. A3 ಸೈಜಲ್ಲಿ ಇರಲಿ, ಸೈಜಲ್ಲಿ ಹೇಳ್ತಾ ಇದ್ದೀನಿ, A3 ಸೈಜಲ್ಲೇ ಇರಬೇಕು ಆಯ್ತಾ. ಚಿಕ್ಕ ಮಕ್ಳು ಗೊತ್ತಾಗಲ್ಲ, ಚಿಕ್ಕ ಮಕ್ಕಳು ಈ ಹೂ ಅಂದಾಗ ಬೆರಳು ಎಲ್ಲೆಲ್ಲೋ ಹೊರಟೋಗುತ್ತೆ, ಅದಕ್ಕೋಸ್ಕರ ದಪ್ಪ ಇರಬೇಕು. ಸೈಜು A3 ಸೈಜಲ್ಲಿ ಇರಲಿ. ಈ ರೀತಿ ಚಾರ್ಟ್ ಮಾಡಿ, ಇದ್ರ PDF ಫೈಲು ಅಟ್ಯಾಚ್ ಮಾಡಿರ್ತೀನಿ ಆಯ್ತಾ. ಈ ರೀತಿ ಇದು ಮಾಡಿ. ಫಸ್ಟು ಆ ಇಂದ ಲಾವರೆಗೂ ಪ್ರಾಕ್ಟೀಸ್ ಮಾಡಿಸಿ. ಇಲ್ಲೂ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ ಆಯ್ತಾ. ಫಸ್ಟು ಆ ಇಂದ ಲಾವರೆಗೂ ಬಾಯಲ್ಲಿ ಬರಬೇಕು, ಬಾಯಲ್ಲಿ ಬರಬೇಕು, ಅದನ್ನ ಪ್ರಾಕ್ಟೀಸ್ ಮಾಡಿಸಿ ಆಯ್ತಾ. ಆ ಇಂದ ಲಾವರೆಗೆ ಹೇಳಕ್ಕೆ ಶುರು ಮಾಡಾದ್ಮೇಲೆ ಅದಕ್ಕೆ ಆ ಇಂದ ಲಾವರೆಗೂ ಹೇಳಕ್ಕೆ ಬಂದ ಮೇಲೆ ಅಕ್ಷರ ಐಡೆಂಟಿಫೈ ಮಾಡಿ ಕಳಿಸಿ. ಮಧ್ಯ ಈ ಅಕ್ಷರ ಏನು, ಈ ಅಕ್ಷರ ಏನು, ಈ ಅಕ್ಷರ ಏನು ಅನ್ನೋದು ಐಡೆಂಟಿಫೈ ಮಾಡೋದು ಕಳಿಸಿ ಆಯ್ತಾ. ಒಂದು ಸಲ ಮಕ್ಕಳು ಅಕ್ಷರನ ಐಡೆಂಟಿಫೈ ಮಾಡೋದು ಕಲ್ತಾದ್ಮೇಲೆ ಒತ್ತಕ್ಷರ ಇಲ್ದವ್ರ ಪದಗಳೆಲ್ಲ ಓದ್ಬೋದು. ಆರ, ಪರ, ಸರ, ಗರ ಅದನ್ನೆಲ್ಲ ಓದ್ಬೋದು ಆಯ್ತಾ. ಅದಕ್ಕೆ ಇಲ್ಲಿ ಚಾರ್ಟ್ ಇದೆ. ಫಸ್ಟು ಆ ಇಂದ ಲಾವರೆಗೂ ಮಕ್ಳಿಗೆ ಓರಲ್ ಆಗಿ ಬರಬೇಕು, ಬಾಯಲ್ಲಿ ಹೇಳಕ್ ಬರಬೇಕು. ಅದಾದ್ಮೇಲೆ ಐಡೆಂಟಿಫೈ ಮಾಡಕ್ ಬರಬೇಕು. ಯಾವ ಅಕ್ಷರ ಕೇಳಿದ್ರು ಹೇಳ್ಬೇಕು. ಲಾ ಮೇಲೆ ಬೆರಳಿಟ್ರೆ ಲಾ ಅಂತ ಹೇಳ್ಬೇಕು, ನಾ ಮೇಲೆ ಬೆರಳಿಟ್ರೆ ನಾ ಅಂತ ಹೇಳ್ಬೇಕು, ಕಾ ಮೇಲೆ ಬೆರಳಿಟ್ರೆ ಕಾ ಅಂತ ಹೇಳ್ಬೇಕು. ಐಡೆಂಟಿಫೈ ಮಾಡಿಸಿ. ಐಡೆಂಟಿಫೈ ಮಾಡಿಸಾದ್ಮೇಲೆ ಇದನ್ನ ಓದಿಸಿ. ಒತ್ತಕ್ಷರ ಇಲ್ಲದ ಪದಗಳಿದೆ, ಆರ, ಪರ, ಸರ, ಗರ, ರವಸ, ಸರಸ ಅಂತ ಒತ್ತಕ್ಷರ ಇಲ್ಲದ ಪದಗಳಿದೆ, ಅದನ್ನ ಪ್ರಾಕ್ಟೀಸ್ ಮಾಡಿಸಿ ಆಯ್ತಾ. ಇದನ್ನ ಹೇಳ್ತೀವಿ. ಒಂದು ಮಕ್ಕಳನ್ನ ಒಂದು ಎಕ್ಸಾಂಪಲ್ ತಗೊಂಡೋಗಿ ಒಂದು ಎಕ್ಸಾಂಪಲ್ ಆಗಿ ತಗೊಂಡು ನಿಮಗೆ ರಿಯಲ್ ಆಗಿ ತೋರಿಸ್ತೀನಿ, ಯಾವ ರೀತಿ ಅಭ್ಯಾಸ ಮಾಡಿಸೋದು, ಯಾವ ರೀತಿ ಐಡೆಂಟಿಫೈ ಮಾಡಿಸೋದು ಅಂತ ಈಗ ಹೇಳ್ತಾ ಇದ್ದೀನಲ್ಲ, ಅದನ್ನೆಲ್ಲ ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ ನಿಮಗೆ ಆಯ್ತಾ. ಅದಾದ್ಮೇಲೆ ಏನು ಮಾಡಿ, ಇದರಲ್ಲೇ ಇದೆ ಒತ್ತಕ್ಷರ, ಇದರಲ್ಲೇ ಒತ್ತಕ್ಷರ ಇದೆ, ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ. ಒತ್ತಕ್ಷರ ಪ್ರಾಕ್ಟೀಸ್ ಮಾಡಿ. ಆ ಇಂದ ಲಾವರೆಗೂ, ಆ ಇಂದ ಬರಲ್ಲ, ಕಾ ಇಂದ ಲಾವರೆಗೂ ಒತ್ತಕ್ಷರ ಬರುತ್ತೆ. ಒತ್ತಕ್ಷರ ಪ್ರಾಕ್ಟೀಸ್ ಮಾಡಿಸಿ. ಒತ್ತಕ್ಷರ ಎಲ್ಲ ಪ್ರಾಕ್ಟೀಸ್ ಮಾಡಿಸಾದ್ಮೇಲೆ ಕಾಗುಣಿತ ಪ್ರಾಕ್ಟೀಸ್ ಮಾಡಿಸಿ. ಇಲ್ಲೇ ಕಾಕಾ ಕಿಕ್ ಇದೆ, ಇಲ್ಲೇ ಕಾಗುಣಿತ ಪ್ರಾಕ್ಟೀಸ್ ಮಾಡಿಸಿ ಆಯ್ತಾ. ಕಾಗುಣಿತ ಪ್ರಾಕ್ಟೀಸ್ ಮಾಡಿ. ಕಾಗುಣಿತ ಪ್ರಾಕ್ಟೀಸ್ ಮಾಡಿಸಾದ್ಮೇಲೆ ಇಲ್ಲಿ ಕಾಗುಣಿತ ಇರೋ ಪದಗಳಿದೆ, ಇಲ್ಲಿದೆ ನೋಡಿ. ಕಮಲ, ಕಿಟಕಿ, ಕೇಸರಿ, ನನಗೆ ಕಾಣಿಸ್ತಾ ಇಲ್ಲ, ಇಲ್ಲಿ ನೋಡಿ ನೀವು. ಕೋತಿ, ಕೌರವ, ಲೀಲಾ, ಹಾದಿ, ಚಿಮಣಿ, ಸೀತಾಳ, ತಂಗ್ಯ, ನೀತ, ಕಡೂರು ಅಂತ ಇದೆ. ಇದನ್ನ ಪ್ರಾಕ್ಟೀಸ್ ಮಾಡಿಸಿ ಆಯ್ತಾ. ಅಷ್ಟೇ, ಕಾಗುಣಿತನ ಅಷ್ಟೇ. ಯಾವುದೇ ಅಕ್ಷರದ ಮೇಲೆ ಬೆರಳಿಟ್ರೆ, ಕಾಗುಣಿತನ ಯಾವುದೇ ಅಕ್ಷರದ ಮೇಲೆ ಬೆರಳಿಟ್ರೆ ಅದನ್ನ ಹೇಳ್ಬೇಕು. ಫಾರ್ ಎಕ್ಸಾಂಪಲ್, ನೇ ಮೇಲೆ ಕೈ ಇಟ್ರೆ ಮಕ್ಕಳು ಐಡೆಂಟಿಫೈ ಮಾಡಬೇಕು ಆಯ್ತಾ. ಪೋ ಮೇಲೆ ಬೆರಳಿಟ್ರೆ ಮಕ್ಕಳು ಐಡೆಂಟಿಫೈ ಮಾಡಬೇಕು. ಅದಾದ್ಮೇಲೆ ನಾವು ಈ ಚಾರ್ಟ್ ತಗೊಂಡು ಕಾಗುಣಿತ ಇರೋ ಪದಗಳನ್ನ ಓದಿಸ್ಬೇಕು ಆಯ್ತಾ. ಇಲ್ಲಿದೆ ನೋಡಿ, ಹಾಡಿನ, ಸರದಾರ, ಗೃಹ, ಕುಸುರಿ, ಚುಟುಕು, ಈ ತರ ಪದಗಳನ್ನೆಲ್ಲ ಓದಿಸಿ ಈ ಚಾರ್ಟ್ ಆಯ್ತಾ. ಅದು ಮಾಡಿ. ಅದಾದ್ಮೇಲೆ ಒತ್ತಕ್ಷರ ಕಲ್ತಿರ್ತಾರೆ ಮಕ್ಕಳು ಆಯ್ತಾ. ಅದ್ರ ಜೊತೆಲೆ ಒತ್ತಕ್ಷರ ಕಲ್ತಿರ್ತಾರೆ. ಅದಾದ್ಮೇಲೆ ಇಲ್ಲೇ ಇದೆ, ಅದೇ ಚಾರ್ಟ್ ಅಲ್ಲಿ ಒತ್ತಕ್ಷರ ಇರೋ ಪದಗಳಿದೆ, ಇಲ್ಲಿದೆ ನೋಡಿ. ಅಲ್ಲಿ ನೋಡಿ, ಅಕ್ಕಿ, ಮಗ್ಗ, ಅಚ್ಚೆ, ಅಜ್ಜ, ಬೊಟ್ಟು, ಗಡ್ಡ, ಕತ್ತೆ, ಹದ್ದು, ಕಪ್ಪೆ, ಕಬ್ಬು ಅಂತ ಒತ್ತಕ್ಷರ ಇರೋ ಪದಗಳನ್ನ ಪ್ರಾಕ್ಟೀಸ್ ಮಾಡಿ. ಇದರಲ್ಲಿ ಎರಡಿದೆ, ಒಂದು ಸಜಾತಿಯ ಒತ್ತಕ್ಷರಗಳು, ಇನ್ನೊಂದು ವಿಜಾತಿಯ ಒತ್ತಕ್ಷರಗಳು ಅಂತ. ಸಜಾತಿಯ ಒತ್ತಕ್ಷರಗಳು ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು, ವಿಜಾತಿಯ ಒತ್ತಕ್ಷರಗಳು ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದನ್ನ ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ. ವಿಡಿಯೋ ಕಂಪ್ಲೀಟ್ ನೋಡಿ, ನಿಮಗೆ ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ ಆಯ್ತಾ. ಸೊ ಆ ಇಂದ ಅವ್ರಿಗೆ ಏನಿದು ಗೊತ್ತಿದ್ರೆ, ಆ ಇಂದ ಅವ್ರಿಗೆ ಇದು ಅಕ್ಷರಗಳು ಗೊತ್ತಿದ್ರೆ, ಮತ್ತೆ ಕಾಗುಣಿತ ಕಲ್ತಿದ್ರೆ, ಮತ್ತೆ ಒತ್ತಕ್ಷರಗಳು ಕಲ್ತಿದ್ರೆ ಮಕ್ಕಳು ಸಿಂಪಲ್ ಆಗಿ ನ್ಯೂಸ್ ಪೇಪರ್ ಓದ್ಬೋದು ಆಯ್ತಾ. ಸಿಂಪಲ್ ಆಗಿ ಕನ್ನಡ ನ್ಯೂಸ್ ಪೇಪರ್ ಓದ್ಬೋದು. ಜಸ್ಟ್ ಇವೆರಡು ಚಾರ್ಟ್ ಸಾಕಾಗುತ್ತೆ ಮಕ್ಕಳಿಗೆ. ಇವೆರಡು ಚಾರ್ಟ್ ಏನ ಓದಿದ್ರೆ ಸಿಂಪಲ್ ಆಗಿ ಕನ್ನಡ ಓದ್ಬೋದು ಆಯ್ತಾ. ಅದ್ರ ಜೊತೆಗೆ ಇನ್ನೊಂದಿದೆ ಒತ್ತಕ್ಷರದ ಅಡಿಷನಲ್ ಚಾರ್ಟ್, ಇದು ಕೊಟ್ಟಿದ್ದೀನಿ. ಇದನ್ನೇನಾದ್ರು ಓದಿದ್ರೆ ಸಿಂಪಲ್ ಆಗಿ ಮಕ್ಕಳು ಕನ್ನಡ ನ್ಯೂಸ್ ಪೇಪರ್ ಓದ್ಬೋದು. ಕನ್ನಡ ನ್ಯೂಸ್ ಪೇಪರ್ ಎಲ್ಲ ಪಠ್ಯ ಪುಸ್ತಕಗಳನ್ನು ಓದ್ಬೋದು. ಜಸ್ಟ್ ಈ 3 ಚಾರ್ಟ್, ಒಂದು ಆ ಇಂದ ಳವರೆಗೂ ಇದೆ, ಅದ್ರ ಜೊತೆಗೆ ಒತ್ತಕ್ಷರ ಇದೆ, ಅದ್ರ ಜೊತೆಗೆ ಕಾಗುಣಿತನೂ ಇದೆ ಆಯ್ತಾ. ಅದಾದ್ಮೇಲೆ 2 ಅಕ್ಷರದ ಪದ ಶುರುವಾಗಿದೆ, 2 ಅಕ್ಷರ, ಅದಾದ್ಮೇಲೆ 3 ಅಕ್ಷರ, ಅದಾದ್ಮೇಲೆ 4 ಅಕ್ಷರ, ಆಮೇಲೆ ಕಾಗುಣಿತ ಇರೋ ಪದ, ಅದಾದ್ಮೇಲೆ ಒತ್ತಕ್ಷರ ಇರೋ ಪದ. ಆ ರೀತಿ ಇದೊಂದು ಚಾರ್ಟ್ ಇದೆ ಆಯ್ತಾ. ಅದಾದ್ಮೇಲೆ ಇನ್ನೊಂದು ಅಡಿಷನಲ್ ಒತ್ತಕ್ಷರ ಇನ್ನೊಂದು ಸ್ವಲ್ಪ ಜಾಸ್ತಿ ಪ್ರಾಕ್ಟೀಸ್ ಆಗಲಿ ಅಂದ್ಬಿಟ್ಟು ಇನ್ನೊಂದು ಚಾರ್ಟ್ ಮಾಡಿದ್ವಿ. ಜಸ್ಟ್ 3 ಚಾರ್ಟ್ ಏನಾರ ನೀಟಾಗಿ ಪ್ರಾಕ್ಟೀಸ್ ಮಾಡಿದ್ರೆ, ಈ 3 ಚಾರ್ಟ್ ಏನಾರ ನೀಟಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಮಕ್ಕಳು ಸಿಂಪಲ್ ಆಗಿ ಯಾವುದೇ ಪಠ್ಯ ಪುಸ್ತಕ ಓದ್ಬೋದು ಅಥವಾ ಯಾವುದೇ ದಿನಪತ್ರಿಕೆ ಓದ್ಬೋದು. ಮತ್ತೆ ಇದೆಲ್ಲ A3 ಸೈಜಲ್ಲಿ ಇರಲಿ ಮಕ್ಕಳಿಗೆ ಆಯ್ತಾ. ಮಕ್ಕಳು ಓದ್ಬೇಕಾದ್ರೆ ಏನ್ ಮಾಡ್ತಾರೆ, ಕಾಗುಣಿತ ಕಾಕಿಕಿ ಅಂತ ಹಿಂಗೆ ಬೆರಳು ಹಿಂಗೆ ಎತ್ಕೊಂಡಿರ್ತಾರೆ, ಯಾವ ಅಕ್ಷರದ ಮೇಲೆ ಇರ್ತಾರೆ ಅಂತ ಮಕ್ಳಿಗೆ ಗೊತ್ತಾಗಲ್ಲ. ಅದಕ್ಕೋಸ್ಕರನೇ A3 ಮಾಡಿಸಿರೋದು
ಅದಕ್ಕೋಸ್ಕರನೇ A3 ಮಾಡಿಸಿ. ಇಲ್ಲಿ ಗ್ಯಾಪ್ ಸಿಗುತ್ತೆ, ಒಂದು ಅಕ್ಷರದ ಮೇಲೆ ಒಂದು ಬೆರಳು ಕೂತ್ಕೊಳ್ಳುತ್ತೆ, ಅದಕ್ಕೋಸ್ಕರನೇ A3 ಮಾಡಿಸಿ ಸ್ಪೇಸ್ ಕೊಟ್ಟಿದ್ದೀನಿ ಆಯ್ತಾ. ಇಲ್ಲ ಅಂದ್ರೆ ಹಿಂಗೆ ಕಾಕಿ ಕಿಕ್ಕಿ ಕುಕ್ಕು ಅಂತ ಓದ್ಕೊಂಡು ಹೋಗ್ತಾರೆ, ಬೆರಳೆಲ್ಲೋ ಇರುತ್ತೆ ಅಕ್ಷರ ಎಲ್ಲೋ ಇರುತ್ತೆ, ಆ ಥರ ಆದ್ರೆ ಏನು ಪ್ರಯೋಜನ ಆಗಲ್ಲ. ಸೊ ಕಾ ಅಂದ್ರೆ ಕಾ ಮೇಲೆ ಬೆರಳು ಇರಬೇಕು, ಈ ಬೆರಳು ಆಯ್ತಾ. ಗಿ ಅಂದ್ರೆ ಗಿ ಮೇಲೆ ಇರಬೇಕು ಆಯ್ತಾ. ಕೆ ಅಂದ್ರೆ ಕೆ ಮೇಲೆ ಇರಬೇಕು, ಪೋ ಅಂದ್ರೆ ಪೋ ಮೇಲೆ ಇರಬೇಕು ಆ ಬೆರಳು. ಸೊ ಅದೇ ರೀತಿ ಸ್ಪೇಸಿಂಗ್ ಮಾಡಿದ್ದೀನಿ. ಜಸ್ಟ್ ಇದನ್ನ A3 ಸೈಜಲ್ಲೇ ಪ್ರಿಂಟ್ಔಟ್ ತಗೊಳ್ಳಿ, ಪ್ರಿಂಟ್ಔಟ್ ತಗೊಂಡು ಈ ರೀತಿ ಲ್ಯಾಮಿನೇಷನ್ ಮಾಡಿಸಿ. ಲ್ಯಾಮಿನೇಷನ್ ಮಾಡಿಸಿಲ್ಲ ಅಂದ್ರೆ ನಿಮ್ಗೆ 2 ದಿನನೂ ಬರಲ್ಲ, ಒಂದಿನನೇ ಅರ್ಧ ಹಾಕ್ಬಿಡ್ತಾರೆ ಮಕ್ಕಳು, ಎಲ್ಲ ಮುದ್ರಿ ಮೂಟೆ ಕಟ್ಟಿ ಡಸ್ಟ್ಬಿನ್ ಹಾಕ್ಬಿಡ್ತಾರೆ. ಅದಕ್ಕೆ ಲ್ಯಾಮಿನೇಷನ್ ಮಾಡಿ. ಇಲ್ಲಿ ನೋಡಿ, ಲ್ಯಾಮಿನೇಷನ್ ಮಾಡೇ ಎಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ, ಉಗ್ರ ಕಿತ್ತಾಕ್ಬಿಡ್ತಾರೆ ಇವರು. ಒಂಥರ ಇದ್ದಂಗೆ ಬಾಲವಿಲ್ಲದ ಕೋತಿಗಳಿದ್ದಂಗೆ ಎಲ್ಲ ಕಿತ್ ಮಾಡಿಬಿಡ್ತಾರೆ ಉಗ್ರಲ್ಲೇ, ಇಲ್ಲ ಎಲ್ಲ ಕಿತ್ತಾಕ್ತಾರೆ, ಕ್ಯಾರ್ದೆ ಎಲ್ಲ ಇಲ್ಲ ಸ್ಪ್ಲಿಟ್ ಮಾಡಿಬಿಡ್ತಾರೆ ಅದನ್ನ. ಲ್ಯಾಮಿನೇಷನ್ ಮಾಡಿದ್ರು ಅಷ್ಟೇ, ಬಾಳೆಹಣ್ಣು ಸಿಪ್ಪೆ ತೆಗಿತಾರಲ್ಲ ಆ ರೀತಿ ಸುಲ್ದಾಕ್ಬಿಡ್ತಾರೆ. ಅದಕ್ಕೋಸ್ಕರ ಲ್ಯಾಮಿನೇಷನ್ ಮಾಡಿ ಅಟ್ಲೀಸ್ಟ್ 1 ತಿಂಗಳ ಬರುತ್ತೆ, ಮಕ್ಕಳು ಕಲ್ತ್ಕೊಬಿಡ್ಬೋದು. ಇದು ಏನದು ಅರ್ಧೋಗಷ್ಟರೊಳಗೆ ಕಲ್ತ್ಕೊಬಿಡ್ಬೋದು. ಅದಕ್ಕೋಸ್ಕರ ಲ್ಯಾಮಿನೇಷನ್ ಮಾಡಿಸಿ ಆಯ್ತಾ. ಅದಾದ್ಮೇಲೆ ಏನು ಮಾಡಿ, ಒಂದು ಸಲ ಸ್ಪಷ್ಟವಾಗಿ ಕನ್ನಡ ಓದಕ್ಕೆ ಬರುತ್ತೆ, ಅಷ್ಟು 3 ಚಾರ್ಟ್ ಏನೋ ನೋಡಿದ್ರೆ ಸ್ಪಷ್ಟವಾಗಿ ಕನ್ನಡ ಓದಕ್ಕೆ ಬರುತ್ತೆ. ಅದಾದ್ಮೇಲೆ ನೀವು 1000 ವರ್ಡ್ಸ್ ಬರುತ್ತೆ, 1000 ಅಲ್ಲ 150 ವರ್ಡ್ ಕಲಿಸಿ. ಇಂಗ್ಲೀಷು 2 ಲೆಟರ್ ವರ್ಡ್ಸ್ ಅಂದ್ಬಿಟ್ಟು, 2 ಲೆಟರ್ ವರ್ಡ್ ಕನ್ನಡ ಇಂಗ್ಲೀಷ್ ಪ್ಯಾರಲ್ಲ ಕಲ್ತ್ಕೊಬರ್ಬೋದು ಆಯ್ತಾ. ಒಂದು ರೀತಿ ಏನದು ಸೈಮಲ್ಟೇನಿಯಸ್ ಆಗಿ ಕನ್ನಡ ಇಂಗ್ಲೀಷ್ ಎರಡು ಕಲ್ತ್ಕೋಬಹುದು ಆಯ್ತಾ. ಒಂದು ಫಸ್ಟ್ ಕನ್ನಡ ಸ್ಪಷ್ಟವಾಗಿ ಓದೋದು ಕಲ್ತಿರ್ಬೇಕು. ಒಂದು ಸಲ ಕನ್ನಡ ಸ್ಪಷ್ಟವಾಗಿ ಓದೋದು ಕಲ್ತಾದ್ಮೇಲೆ 2 ಲೆಟರ್ ಇಂಗ್ಲೀಷು ಕನ್ನಡ ಹೇಳ್ಕೊಡಿ. ಇಲ್ಲೇ ಇದೆ 2 ಲೆಟರ್ ವರ್ಡ್ಸ್, ಇಲ್ಲೇ ನೋಡಿ 2 ಲೆಟರ್ ವರ್ಡ್ಸ್ ಇದೆ, ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ. 3 ಲೆಟರ್ ವರ್ಡ್ಸು ಕನ್ನಡ ಇಂಗ್ಲೀಷ್ ಎರಡಲ್ಲೂ ಇದೆ, ಎರಡೂ ಭಾಷೆಯಲ್ಲಿದೆ ನೋಡಿ, ಅಲ್ಲೂ ನೋಡಿ ಗೊತ್ತಾಗ್ತಾ ಇದೆ. AXC ಆಕ್ಸ್ ಗೊತ್ತಾಗಲಿಲ್ಲ ಪ್ರೊನೌನ್ಸಿಯೇಷನ್ ಇಲ್ಲೇ ಕನ್ನಡದಲ್ಲಿ ಕೊಟ್ಟಿದ್ದೀನಿ ಆಯ್ತಾ. ಹ್ಯಾಕ್ಸ್. BAG ಬ್ಯಾಗ್, ಕನ್ನಡ ಫಸ್ಟ್ ಕನ್ನಡ ಕಲ್ತಿರ್ಬೇಕು ಅಂತ ಹೇಳ್ತಾ ಇರೋದು ಇದಕ್ಕೇನೆ. BAG ಗೊತ್ತಾಗಿಲ್ವಾ ಸರ್ ಮೇಡಮ್ ಅಂದ್ಬಿಟ್ಟು ನಿಮ್ಮ ಹತ್ರ ಬರಲ್ಲ ಅವರು. BAG ಕೆಳಗಡೆ ಬ್ಯಾಗ್ ಅಂತ ಓದ್ಕೋತಾರೆ ಆಯ್ತಾ. ನೆಕ್ಸ್ಟ್ ಇದು ANT ಆ್ಯಂಟ್, ಕನ್ನಡದಲ್ಲೇ ಕೊಟ್ಟಿದ್ದಾನೆ ಆ್ಯಂಟ್ ಅಂದ್ಬಿಟ್ಟು. ಸೊ ಒಂಥರ ಸೆಲ್ಫ್ ಸ್ಟಡಿ ಬುಕ್ ಇದ್ದಂಗೆ ಮಕ್ಕಳಿಗೆ ಇದು ಆಯ್ತಾ. ನೋಡಿ ಇದು BED ಬೆಡ್, ಗೊತ್ತಾಗ್ಲಿಲ್ಲ ಇಲ್ಲಿ ನೋಡ್ಕೋತಾರೆ. ಅದಕ್ಕೆ ಫಸ್ಟ್ ಕನ್ನಡ ಕಲ್ತಿರ್ಬೇಕು. ಕನ್ನಡ ಕಲ್ತಿದ್ರೆ ಇಂಗ್ಲೀಷು ಅವರು ಸೆಲ್ಫ್ ಸ್ಟಡಿ ಅವರಾಗ ಅವರೇ ಕಲ್ತ್ಕೊಂಡು ಹೋಗ್ತಾ ಇರ್ತಾರೆ ಫಸ್ಟ್ ಆಯ್ತಾ. ಇದು 2 ಲೆಟರು 3 ಲೆಟರು 4 ಲೆಟರು 5 ಲೆಟರ್ ಅಂದ್ಬಿಟ್ಟು ಆಯ್ತಾ 150 ವರ್ಡ್ನ ಫಸ್ಟ್ ಕಲಿಸಿ ಅದನ್ನ ಆಯ್ತಾ. ಅದನ್ನು PDF ಅಟ್ಯಾಚ್ ಮಾಡ್ತೀನಿ, ಇದೇ ಬುಕ್ಕು ಆಯ್ತಾ. ಇದೇ ಬುಕ್ಕು ಕಲರ್ ಪ್ರಿಂಟ್ನೆ, ಕಲರ್ ಇದನ್ನೇ PDF ಅಲ್ಲಿ ಅಟ್ಯಾಚ್ ಮಾಡ್ತೀನಿ, ಡೌನ್ಲೋಡ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿ ಆಯ್ತಾ. ಫಸ್ಟು ಆ ಇಂದ ಳವರೆಗೂ ಕಲ್ತಿರ್ಬೇಕು, ಅದಾದ್ಮೇಲೆ ಕಾಗುಣಿತ ಕಲ್ತಿರ್ಬೇಕು, ಅದಾದ್ಮೇಲೆ ಒತ್ತಕ್ಷರ ಕಲ್ತಿರ್ಬೇಕು. ಒತ್ತಕ್ಷರದಲ್ಲಿ ಸಜಾತಿಯ ಒತ್ತಕ್ಷರ ವಿಜಾತಿಯ ಒತ್ತಕ್ಷರ ಅದೆಲ್ಲ ಕಲ್ತಾದ್ಮೇಲೆ 2 ಅಕ್ಷರ ಕನ್ನಡ ಇಂಗ್ಲೀಷು ಸೈಮಲ್ಟೇನಿಯಸ್ ಆಗಿ ಬನ್ನಿ. ಅದಾದ್ಮೇಲೆ 500 ವರ್ಡ್ಸ್, 500 ಸಿಂಪಲ್ ವರ್ಡ್ಸ್ ಒಂದು ಬುಕ್ ರೆಡಿ ಮಾಡಿದ್ದೀನಿ, ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ. 500 ಸಿಂಪಲ್ ವರ್ಡ್ಸು ಈ ಬುಕ್ನ ಪ್ರಾಕ್ಟೀಸ್ ಮಾಡಿಸಿ ಆಯ್ತಾ. ಇಲ್ಲೂ ಅಷ್ಟೇ, ಇದೂ ಅಷ್ಟೇ ಕನ್ನಡ. ಇದರಲ್ಲಿ 3 ಸ್ಲಾಟ್ ಇದೆ ನೋಡಿ. ಫಸ್ಟ್ ಓದ್ತಾರೆ ABLE ಏಬಲ್ ಅಂತ ಓದ್ತಾರೆ, ಅವ್ರಿಗೆ ಪ್ರೊನೌನ್ಸಿಯೇಷನ್ ಗೊತ್ತಾಗ್ಲಿಲ್ವಾ, ಇಲ್ಲಿ ಕನ್ನಡದಲ್ಲಿ ಪ್ರೊನೌನ್ಸಿಯೇಷನ್ ಇದೆ, ಒಂದ್ ಕಡೆ ಪ್ರೊನೌನ್ಸಿಯೇಷನ್ ಇದೆ ಆಯ್ತಾ. ಒಂದ್ಸಲ ಓದಿದ್ರೆ ಅದಾದ್ಮೇಲೆ ಅರ್ಥ ಇದೆ. ಏಬಲ್ ಅಂದ್ರೆ ಸಾಮರ್ಥ್ಯ ಅಂದ್ಬಿಟ್ಟು ಅದ್ರ ಮೀನಿಂಗ್ ಕೊಟ್ಟಿದ್ರಿ. ಸೊ ಇದು ಒಂದು ರೀತಿ ಸೆಲ್ಫ್ ಸ್ಟಡಿ ಬುಕ್ ಅದ. ಇದ್ರಲ್ಲೂ ಅಷ್ಟೇ 2 ಲೆಟರು 3 ಲೆಟರು 4 ಲೆಟರು 5 ಲೆಟರ್ ಸ್ಟಾಪ್ ಮಾಡಿದ್ದೀನಿ. 500 ವರ್ಡ್ಸ್ ಇದೆ ಇದು. 500 ವರ್ಡ್ ಕಲ್ತಾದ್ಮೇಲೆ ಏನ್ ಮಾಡಿ ಆಮೇಲೆ 1000 ಬನ್ನಿ ಆಯ್ತಾ. ಹಳೇದು 150 ವರ್ಡು, ಅದಾದ್ಮೇಲೆ 500 ವರ್ಡ್, ಅವೆಲ್ಲ ಸೇರಿಸಿ 1000 ವರ್ಡ್ ಮಾಡಿ. ಇಷ್ಟು ಕಲ್ತ್ಕೊಂಡ್ರೆ ಸಿಂಪಲ್ ಆಗಿ ಕನ್ನಡ ಲ್ಯಾಂಗ್ವೇಜ್ ಓದ್ಬೋದು ಮತ್ತೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಓದ್ಬೋದು. ಯಾವುದೇ ಟೆಕ್ಸ್ಟ್ ಬುಕ್ ಕೊಟ್ಟು ಓದ್ಬೋದು. ಜಸ್ಟ್ ಇದು 1000 ವರ್ಡ್ ಕಲ್ತಿರ್ಬೇಕು ಆಯ್ತಾ. ಇವೆಲ್ಲ ಸ್ಪಷ್ಟವಾಗಿ ಯಾವ್ದಾರ ಒಂದು ಲ್ಯಾಂಗ್ವೇಜು ಕನ್ನಡ ಅಥವಾ ಇಂಗ್ಲೀಷು ಓದೋಕ್ಕೆ ಸ್ಪಷ್ಟವಾಗಿ ಬಂದಾದ್ಮೇಲೆ ನಾವು ಓದೋಕ್ಕೆ ಕೋಚಿಂಗ್ ಕೊಡಿಸಿ, ಅಲ್ಲಿ ತನಕ ಇದನ್ನ ಟ್ರೈನಿಂಗ್ ಕೊಡಿಸಿ. ಇಲ್ಲ ಅಂದ್ರೆ ಏನು ಪ್ರಯೋಜನ ಆಗಲ್ಲ, ಮಕ್ಕಳದು ಟೈಮ್ ವೇಸ್ಟ್ ಆಗುತ್ತೆ, ಅನ್ನೆಸೆಸರಿ ಮಕ್ಕಳದು ಟೈಮ್ ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಸ್ಪಷ್ಟವಾಗಿ ಯಾವ್ದಾರ ಒಂದು ಲ್ಯಾಂಗ್ವೇಜ್ ಕಲ್ತಿರ್ಬೇಕು. ಕಲ್ತಾದ್ಮೇಲೆ ನಾವು ಓದೋಕ್ಕೆ ಕೋಚಿಂಗ್ ಕೊಡಿಸಿ. ಏನಕ್ಕೆ ನವೋದಯದಲ್ಲಿ 20 ಮಾರ್ಕ್ಸ್ ಪ್ಯಾಸೇಜ್ ಇದೆ ಆಯ್ತಾ. ನಿಮ್ಗೆ ಭಾಷೆನೇ ಓದಕ್ ಬರಲ್ಲ ಅಂದ್ರೆ ಪ್ಯಾಸೇಜ್ ಯಾವ ರೀತಿ ಅರ್ಥ ಮಾಡ್ಕೊತಾರೆ. ಸೊ ಪ್ಯಾಸೇಜ್ ಅರ್ಥ ಆಗ್ಲಿಲ್ಲ 20 ಮಾರ್ಕ್ಸ್ ಹೊರಟೋಯ್ತು. ಅದಾದ್ಮೇಲೆ ಮ್ಯಾಥ್ಸ್ 2 + 2 = 4 ಅಂತ ಕೊಡಲ್ಲ, ಒಂದು ಕತೆ ಕೊಡ್ತಾರೆ. ಮಾವಿನ ಹಣ್ಣು ಇಷ್ಟಿದೆ, ಒಂದು ಮಾವಿನ ಹಣ್ಣಿಗೆ ಇಷ್ಟು ರೂಪಾಯಿ, ಹಾಗಾದ್ರೆ ಇಷ್ಟು ಮಾವಿನ ಹಣ್ಣಿಗೆ ಎಷ್ಟು ರೂಪಾಯಿ ಆಗುತ್ತೆ, ಅದ್ರಲ್ಲಿ ಇಷ್ಟೊಂದು ಕೊಳ್ತಾ ಹೋಗಿದೆ ಅಂದ್ಬಿಟ್ಟು ಕತೆ ತರ ಕೊಡ್ತಾನೆ. ಕತೆ ಅಲ್ಲ, ಸ್ಟೋರಿ ತರ ಕೊಡ್ತಾನೆ. ಸೊ ಮಕ್ಳಿಗೆ ಅದು ಅರ್ಥ ಆಗ್ಬೇಕು ಅಂದ್ರೆ ಯಾವ್ದಾರ ಒಂದು ಭಾಷೆ ಕಲ್ತಿರ್ಬೇಕು. ಸೊ ನೀವ್ ಹೇಳದ್ನಲ್ಲ, ಇಷ್ಟು ಬುಕ್ ಕಲ್ತಿದ್ರೆ ನೀವು ಸ್ಪಷ್ಟವಾಗಿ
ಯಾವುದೇ ಒಂದು ಭಾಷೆ ಬೇಕಾದ್ರೂ ಓದ್ಬೋದು. ಯಾವುದೇ ಒಂದು ಭಾಷೆ ಅಂದ್ರೆ ಕನ್ನಡ ಮತ್ತು ಇಂಗ್ಲೀಷ್ ಎರಡನ್ನೂ ಸ್ಪಷ್ಟವಾಗಿ ಓದ್ಬೋದು. ಆಲ್ಮೋಸ್ಟ್ ನ್ಯೂಸ್ ಪೇಪರ್ ಓದ್ಬೋದು. ಆಯ್ತಾ, ಹಾಗೆ ತೋರಿಸ್ತೀನಿ. ಫೈನಲ್ ಆಗಿ ಏನ್ ಮಾಡಿ ಅಂದ್ರೆ, ಫೈನಲ್ ಆಗಿ ಇಲ್ಲಿ ನವೋದಯ ಬುಕ್ ಇದೆ. ಆಯ್ತಾ, ಪ್ಯಾಸೇಜ್ ಇದರಲ್ಲೂ ಅಷ್ಟೇ ಬುಕ್ ಯಾವ ರೀತಿ ಡಿಸೈನ್ ಮಾಡಿದ್ದೀನಿ ಅಂದ್ರೆ ಸುಮಾರು ಜನ ಆಲ್ರೆಡಿ ಪರ್ಚೇಸ್ ಮಾಡಿದ್ದಾರೆ. ಇದೊಂದೇ ಸೆಲ್ ಮಾಡೋಕ್ಕಾಗೋದು. ಈ ಕಡೆ ಇಂಗ್ಲೀಷ್ ಇದೆ, ಈ ಕಡೆ ಕನ್ನಡ ಇದೆ. ಆಯ್ತಾ, 1000 ವರ್ಡ್ ಏನಾರ ಸ್ಪಷ್ಟವಾಗಿ ಕಲ್ತಿದ್ರೆ ಮಕ್ಕಳು, ಆಯ್ತಾ, 1000 ವರ್ಡ್ ಏನಾರ ಸ್ಪಷ್ಟವಾಗಿ ಕಲ್ತಿದ್ರೆ ಮಕ್ಕಳು ನವೋದಯ ಪ್ಯಾಸೇಜ್ ಮಾಡ್ಬೋದು. ಆಯ್ತಾ, ಅವ್ರು 1ನೇ ಕ್ಲಾಸರ್ ಆಗಿರ್ಬೋದು, 2ನೇ ಕ್ಲಾಸರ್ ಆಗಿರ್ಬೋದು, 3ನೇ ಕ್ಲಾಸರ್ ಆಗಿರ್ಬೋದು, 4ನೇ ಕ್ಲಾಸರ್ ಆಗಿರ್ಬೋದು, 5ನೇ ಕ್ಲಾಸರ್ ಆಗಿರ್ಬೋದು. ಇದನ್ನು ಓದ್ತಾ ಕೂತ್ಕೋಬೋದು. ಈ ಬುಕ್ ನವೋದಯ ಬುಕ್ನ 1ನೇ ಕ್ಲಾಸ್ ಮಕ್ಕಳು ಕೈಲೂ ಓದಿಸ್ಬೋದು. ಮಕ್ಕಳೇನಾರ 1000 ವರ್ಡ್ ನೀಟಾಗಿ ಕಲ್ತಿದ್ರೆ. ನಾನು ಆಲ್ರೆಡಿ ಸುಮಾರು ವಿಡಿಯೋಸ್ ಮಾಡಿದ್ದೀನಿ. ಈಗ ಒಂದು ಮಗು ತಗೊಂಡು ಇದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ, ಯಾವ ರೀತಿ ಓದಿಸೋದು ಅಂದ್ಬಿಟ್ಟು ಅಲ್ಲಿಂದ ಇಲ್ಲಿ ಗಂಟೆ ಬಂದು ತೋರಿಸ್ತೀನಿ. ನೋಡಿ, ಯಾವುದೇ ಒಂದು ಮಗುಗೆ ಕನ್ನಡ ಓದಕ್ ಬರಲ್ಲ ಅಂದ್ರೆ ಫಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು ಅಂದ್ರೆ, ಆ ಇಂದ ಳ ವರ್ಗ ಬಾಯಲ್ಲಿ ಹೇಳಕ್ ಬರ್ಬೇಕು. ಆಯ್ತಾ, ಆ ಇಂದ ಳ ವರ್ಗ ಈ ಚಾರ್ಟ್ ಇದೆ. ಈ ಚಾರ್ಟ್ ಅಲ್ಲಿ ಏನಿದೆ ಅದನ್ನ ಬಾಯಲ್ಲಿ ಹೇಳಕ್ ಬರ್ಬೇಕು. ಆ ಇಂದ ಳ ವರ್ಗ, ಆ ಇಂದ ಳ ವರ್ಗ ಹೇಳ್ತೀರಾ? ಈ ರೀತಿ ಓರಲ್ ಆಗಿ ಪ್ರಾಕ್ಟೀಸ್ ಮಾಡ್ಬೇಕು. ಹೇಳಿ. Jajanya tata dadana tata dadana papa babama yara la vasha shahala. ಇವರು ಇಶಿತಾ ಅಂದ್ಬಿಟ್ಟು pre-KG ಕಂಪ್ಲೀಟ್ ಆಗಿದೆ. ಈಗ LKG ಅಂತ pre-KG ಕಂಪ್ಲೀಟ್ ಆಗಿದೆ. LKG. ಈ ಮಗು ಯಾವ ರೀತಿ ಓದುತ್ತೆ ಅನ್ನೋದನ್ನ ನೋಡಿ. ಫಸ್ಟ್ ಏನ್ ಮಾಡ್ಬೇಕು, ಆ ಇಂದ ಳ ವರೆಗೂ ಬಾಯಲ್ಲಿ ಹೇಳಕ್ ಬರ್ಬೇಕು ಎಲ್ಲ ಅಕ್ಷರವನ್ನು. ಒಂದ್ಸಲ ಹೇಳಕ್ ಬಂದಾದ್ಮೇಲೆ ಈ ಅಕ್ಷರನ ಐಡೆಂಟಿಫೈ ಮಾಡೋದು ಹೇಳ್ಕೊಡ್ಬೇಕು. ಆಯ್ತಾ, ಮತ್ತೆ ಹಿಂಗೆ ಮಧ್ಯ ಬೆರಳಿಟ್ರೆ ಯಾವ ಅಕ್ಷರದ ಮೇಲೆ ಬೆರಳಿಟ್ರೆ ಆ ಅಕ್ಷರ ಗುರುತಿಸೋದನ್ನ ಕಲಿಸ್ಬೇಕು ಅವ್ರಿಗೆ. ಅಕ್ಷರನ ಗುರುತಿಸೋದನ್ನ ಕಲಿಸ್ಬೇಕು. ಆಯ್ತಾ, ಈಗ ನೋಡಿ ಗುರುತಿಸೋಕ್ ಬರುತ್ತೋ ಇಲ್ವೋ ಅಂದ್ಬಿಟ್ಟು ಚೆಕ್ ಮಾಡೋಣ. ಫಸ್ಟ್ ಸ್ಟೆಪ್ ಅದು. ಸೆಕೆಂಡ್ ಸ್ಟೆಪ್ ಅಕ್ಷರನ ಐಡೆಂಟಿಫೈ ಮಾಡೋದ ಕಲಿಸ್ಬೇಕು. ಆಯ್ತಾ, ನೆಕ್ಸ್ಟ್ ನೋಡಿ, ಇಷ್ಟ ಐಡೆಂಟಿಫೈ ಮಾಡ್ತೀರಾ? ಆಯ್ತಾ, ಸರಿ, 1 ನಿಮಿಷ ಕ್ಯಾಮ್ರಾ ಟರ್ನ್ ಮಾಡ್ತೀನಿ. ನೆಕ್ಸ್ಟು ಅಕ್ಷರ ಐಡೆಂಟಿಫೈ ಮಾಡೋದು ಕಲಿಸ್ಬೇಕು. ಇದ್ಯಾವ ಅಕ್ಷರ? Cha ಇದು da ಇದು ma ಇದು la ಇದು ya ಇದು sha ಇದು ha ಇದು ga ಇದು hai ಇದು au ಆಯ್ತಾ, ಇದು ra ಇದು ba. ಬಾ. ಒಂದು ಸಲ ಮಕ್ಕಳು ಅಕ್ಷರ ಐಡೆಂಟಿಫೈ ಮಾಡೋದು ಕಲ್ತಾದ್ಮೇಲೆ ಒತ್ತಕ್ಷರ ಇಲ್ದಿರೋ ಪದಗಳನ್ನ ಓದಿಸ್ಬೋದು. ಆಯ್ತಾ, ಒಂದು ಸಲ ಮಕ್ಕಳಿಗೆ ಆ ಇಂದ ಳ ವರೆಗೆ ಬಾಯಲ್ಲಿ ಹೇಳಕ್ ಬರುತ್ತೆ ಮತ್ತೆ ಅಕ್ಷರನ ಐಡೆಂಟಿಫೈ ಮಾಡಕ್ ಬರುತ್ತೆ ಅಂದ್ರೆ ಮಕ್ಕಳಿಗೆ 2 ಅಕ್ಷರ, 3 ಅಕ್ಷರ, 4 ಅಕ್ಷರ, 5 ಅಕ್ಷರ ಒತ್ತಕ್ಷರ ಇಲ್ದಿರೋ ಪದಗಳನ್ನ ಓದಿಸ್ಬೋದು. ಆಯ್ತಾ, ಇಲ್ಲಿದೆ ನೋಡಿ, ಅರ, ಪರ, ಸರ, ಗರ, ದವಸ, ಸರಸ, ಅಮರನ ಅಂದ್ಬಿಟ್ಟು ಒತ್ತಕ್ಷರ ಇಲ್ದಿರೋ ಪದಗಳನ್ನ ಓದಿಸ್ಬೋದು. ಈಗ ನೋಡಿ ಯಾವ ರೀತಿ ಓದ್ತಾರೆ ಅಂದ್ಬಿಟ್ಟು ನಿಮ್ಗೆ ತೋರಿಸ್ತೀನಿ. ಇಶಿತ ಓದ್ತೀರಾ? ಓದಿ. Ara ara gara gara sara sara rasa rasa dara dara mara mara jana jana vana vana basava basava nagara nagara da sara dasara harasa rasa sarasa sarasa sagara sagara sadara sadara vanaja vanaja gagana gagana davasa davasa pavana pavana davana davana chamacha chamacha payana payana padara padara nayana nayana vachana vachana chadara chadara natana natana raga huraga hudaya hudaya hichala hichala
ಕ ಡಗ ಕಡಗ ಕ ದಾನ ಕದನ ಕ ರವ ಕಳರವ ಎ ಡಬಲ ಎಡಬಳ ಎ ಕದಲ ಹೇಕದಲ ಓ ಮರ ಒಣಮರ ಬ ಡ ಗ ನ ಬಡಗನ ಹ ವಲದ ಹವಳದ ತ ನ ಮ ಯ ತನುಮಯ ಜ ಲ ನ ಲ ಜಲನಲ ಹ ಮ ರ ನ ಹಮರನ ಸ ಮ ಯದ ಸಮಯದ ಸಾಕು ಆಯ್ತಾ. ನೋಡಿ ಆ ಇಂದ ಲಾವರೆಗೂ ಅಕ್ಷರ ಹೇಳಕ್ ಬರಬೇಕು ಮತ್ತೆ ಗುರ್ತಿಸಕ್ ಬರಬೇಕು. ಅಷ್ಟಾದ್ರೆ ಇಲ್ಲಿ ಗಂಟ ಓದ್ಬೋದು. ಸಮಯದ ಇಲ್ಲಿ ಗಂಟ ಓದ್ಕೊಂಡು ಬರ್ಬೋದು ಮಕ್ಕಳು ಆಯ್ತಾ. ಆರಾಮಾಗಿ ಓದ್ಕೊಂಡು ಬರ್ಬೋದು ಮಕ್ಕಳು. ಆ ಇಂದ ಲಾವರೆಗೂ ಆ ಇನ ಬಾಯಲ್ಲಿ ಹೇಳಕ್ ಬರಬೇಕು ಮತ್ತೆ ಯಾವುದೇ ಅಕ್ಷರ ತೋರಿಸಿದ್ರು ಐಡೆಂಟಿಫೈ ಮಾಡಕ್ ಬರಬೇಕು. ಅರ್ಥ ಆಯ್ತಾ. ಆ ಇಂದ ಲಾವರೆಗೂ ಬಾಯಲ್ಲಿ ಹೇಳಕ್ ಬರಬೇಕು ಮತ್ತೆ ಯಾವುದೇ ಅಕ್ಷರ ತೋರಿಸಿದ್ರು ಐಡೆಂಟಿಫೈ ಮಾಡಕ್ ಬಂದ್ರೆ ಅಲ್ಲಿ ಯೆಲ್ಲೋ ಕಲರ್ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆಯಲ್ಲ ಅರ ಇಂದ ಅಮರನ, ಅಲ್ಲಿ ತನಕ ಯಾವುದೇ ತೊಂದರೆ ಇಲ್ಲದಂತೆ ಮಕ್ಕಳು ಓದ್ತಾರೆ ಆಯ್ತಾ. ಒಂದ್ ಸ್ವಲ್ಪ ತೊಂದರೆ ಆಗಲ್ಲ. ಫಸ್ಟ್ ಬಾಯಲ್ಲಿ ಹೇಳಕ್ ಬರಬೇಕು, ಅಕ್ಷರ ಐಡೆಂಟಿಫೈ ಮಾಡಿದ್ರೆ ಅಮರನ ಇದೆಯಲ್ಲ ಒತ್ತಕ್ಷರ ಇಲ್ದದ್ದು ಕಾಗುಣಿತ ಇಲ್ದದ್ದು ಅಲ್ಲಿ ತನಕ ಯಾವುದೇ ತೊಂದರೆ ಇಲ್ಲದಂತೆ ಓದ್ತಾರೆ ಆಯ್ತಾ. ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಏನ್ ಮಾಡ್ಬೇಕು ಅಂದ್ರೆ ಸೆಕೆಂಡ್ ಸ್ಟೆಪ್ ಕಾಗುಣಿತ ಹೇಳ್ಕೊಡ್ಬೇಕು ಮಕ್ಕಳಿಗೆ. ಕಾಗುಣಿತ ಕ ಕ ಕಿ ಕಿ ಕು ಕು ಕ್ರು ಕೆ ಕೆ ಕೈ ಕೋ ಕೋ ಕೌ ಕಂ ಕಹ ಆಯ್ತಾ. ಕಾಗುಣಿತ ಹೇಳ್ಕೊಡ್ಬೇಕು. ಕಾಗುಣಿತ ಹೇಳ್ಕೊಟ್ಟಾದ್ಮೇಲೆ ಅಕ್ಷರ ಐಡೆಂಟಿಫೈ ಮಾಡಬರ್ಬೇಕು. ಕಾಗುಣಿತನ ಐಡೆಂಟಿಫೈ ಮಾಡಕ್ ಬರ್ಬೇಕು ಆಯ್ತಾ. ಅದಾದ್ಮೇಲೆ ಕಾಗುಣಿತ ಇರೋ ಪದಗಳನ್ನ ಓದ್ತಾರೆ. ನಾವೆಲ್ಲ ಕಾಗುಣಿತ ಯಾವ ರೀತಿ ಹೇಳ್ಕೊಡ್ತೀವಿ ಅಂದ್ರೆ ಕ ಕಾ ಕಿ ಕಿ ಕು ಕು ಕ್ರು ಕೆ ಕೆ ಕೈ ಕೋ ಕೋ ಕೌ ಕಂ ಕಹ ಅಂತ ಹೇಳ್ಕೊಡ್ತೀವಿ ಆಯ್ತಾ. ಫಸ್ಟು ಬಾಯಲ್ಲಿ ಹೇಳೋದು ಕಲ್ತಿರ್ಬೇಕು. ಅದಾದ್ಮೇಲೆ ಅದನ್ನ ಐಡೆಂಟಿಫೈ ಮಾಡೋದು ಕಲ್ತ್ರೆ ಕಾಗುಣಿತ ಇರೋ ಪ್ರತಿಯೊಂದು ಅಕ್ಷರನ್ನು ಪ್ರತಿಯೊಂದು ಪದನು ಮಕ್ಕಳು ಓದ್ತಾರೆ. ಕಾಗುಣಿತ ಹೇಳ್ತೀರಪ್ಪ ಹೇಳಿ. ಕ ಕ ಕಿ ಕಿ ಕು ಕು ಕ್ರು ಕೆ ಕೆ ಕೈ ಕೋ ಕೋ ಕೌ ಕಂ ಕಹ ಚ ಚ ಚಿ ಚಿ ಚ ಚ ಚಿ ಚಿ ಚು ಚು ಚ್ರು ಚೆ ಚೆ ಚೈ ಚು ಚು ಚೌ ಚಂ ಚಹ ಸ ಸ ಸಿ ಸಿ ಸ ಸ ಸಿ ಸಿ ಸು ಸು ಸೃ ಸೆ ಸೆ ಸೈ ಸು ಸು ಸೌ ಸಂ ಸಹ. ವೆರಿ ಗುಡ್. ನೋಡಿ ಫಸ್ಟ್ ಮಕ್ಕಳು ಬಾಯಲ್ಲಿ ಹೇಳಕ್ ಬರ್ಬೇಕು. ಹೇಳಕ್ ಬಂದಾದ್ಮೇಲೆ ಐಡೆಂಟಿಫೈ ಮಾಡ್ಬೇಕು. ಯಾವುದೇ ಅಕ್ಷರ ತೋರಿಸಿದ್ರೆ ಸೇ ತೋರಿಸಿದ್ರೆ ಸೇನ ಐಡೆಂಟಿಫೈ ಮಾಡಬೇಕು. ಗೆ ತೋರಿಸಿದ್ರೆ ಗೆ ಅಥವಾ ಕೋ ತೋರಿಸಿದ್ರೆ ಕೋ, ಚಿ ತೋರಿಸಿದ್ರೆ ಚಿ, ಅದನ್ನ ಐಡೆಂಟಿಫೈ ಮಾಡಕ್ ಬಂದ್ರೆ ಕಾಗುಣಿತ ಇರೋ ಪದಗಳನ್ನ ಮಕ್ಕಳು ಓದ್ಬೋದು ಆಯ್ತಾ. ಈಗ ಜಸ್ಟ್ ಟ್ರೈ ಮಾಡ್ತೀನಿ ರೀ ಮಕ್ಕಳು. ನೋಡಿ ಮಕ್ಕಳಿಗೆ ಕಾಗುಣಿತ ಐಡೆಂಟಿಫೈ ಮಾಡೋದು ಕಲಿಸ್ಬೇಕು ಆಯ್ತಾ. ಇದೇನಪ್ಪ ಕೆ ಕೆ ಗೊತ್ತಾಗ್ಲಿಲ್ಲ ಅಂದ್ರೆ ಇಲ್ಲಿ ಹೇಳ್ಕೊಬೇಕು. ಕ ಕ ಕಿ ಕಿ ಕು ಕು ಕ್ರು ಕೆ ಅಂತ ಹೇಳ್ಬೇಕು ಆಯ್ತಾ. ಇದೇ ಅಕ್ಷರ ಜಿ ಯಾವ್ದಾದ್ರು ಜಿ ಗಿ ಜೋರಾಗಿ ಹೇಳ್ಬೇಕು ಆಯ್ತಾ. ಜಿ ಇದು ಗು ಗೂನ, ಇದು ಗೊತ್ತಾಗ್ಲಿಂದ ಆ ಕಡೆಯಿಂದ ನೋಡ್ಕೊ ಬರ್ಬೇಕು. ಗ ಗ ಗಿ ಗಿ ಗು ಗು ಗ್ರು ಗೆ ಗೆ ಗೈ ಗೋ. ಇದು ಗೋ ಆಯ್ತಾ. ಇದು ಗೋ ಗೊತ್ತಾಗ್ಲಿಂದ ಈ ಕಡೆಯಿಂದ ನೋಡ್ಕೊ ಬರ್ಬೇಕು. ಆ ರೀತಿ ಪ್ರಾಕ್ಟೀಸ್ ಮಾಡಿಸಿ. ಅಕಸ್ಮಾತ್ ಮಕ್ಳಿಗೆ ಏನೋ ಗೊತ್ತಾಗ್ಲಿಲ್ಲ ಅಂದ್ರೆ ಇಲ್ಲಿಂದ ಹೇಳ್ಕೊಬಂದು ಪ್ರಾಕ್ಟೀಸ್ ಮಾಡಿ ಐಡೆಂಟಿಫೈ ಮಾಡೋದು ಕಲ್ಸಿರ್ಬೇಕು. ಇದೇ ಅಕ್ಷರ ಗಮ್ ಏನು ಗಮ್ ಜೋರಾಗಿ ಹೇಳ್ಬೇಕು. ಗಮ್ ಇದು ಚಿ ಕಿ, ಇದು ಕ್ರು ಕ್ರೂ, ಇದು ಕೈ ಇದು ಕೌ. ಕೌ. ನೋಡಿ ಒಂದು ಸಲ ಮಕ್ಕಳಿಗೆ ಕಾಗುಣಿತನ ಬಾಯಲ್ಲಿ ಹೇಳಕ್ ಬರುತ್ತೆ ಮತ್ತೆ ಕಾಗುಣಿತ ಯಾವುದೇ ಅಕ್ಷರ ತೋರಿಸಿದ್ರು ಐಡೆಂಟಿಫೈ ಮಾಡಕ್ ಬಂದ್ರೆ ಮಕ್ಕಳಿಗೆ ನೆಕ್ಸ್ಟ್ ಓದಿಸ್ಬೋದು. ಈ ಅಮರನ ಆಯ್ತಲ್ಲ, ಅಮರನ ಆದ್ಮೇಲೆ ಸಮಯದ ಇದೆ. ಕಂಡ ಚಂದ ಸಂತಸ ಅಲ್ಲಿದೆ ನೋಡಿ. ಎಲ್ಲೋ ಕಲರ್ ಅಲ್ಲಿ ಮಾರ್ಕ್ ಮಾಡಿದ್ದೀನಲ್ಲ, ಎಲ್ಲೋ ಕಲರ್ ಮಾರ್ಕ್ ಮಾಡಿದ್ದೀನಲ್ಲ, ಅವೆಲ್ಲ ಕಾಗುಣಿತ ಇರೋ ಪದಗಳನ್ನ ಮಕ್ಕಳ ಕೈಲಿ ಓದಿಸ್ಬೋದು ಆಯ್ತಾ. ಕಮಲ, ಕಾಗೆ, ಕೀಟಕಿ, ಕೀಟ, ಕುರಿ, ಕೂಸು, ಕೃಷಿ ಅಂದ್ಬಿಟ್ಟು ಅದನ್ನ ಓದಿಸ್ಬೋದು. ಈಗ ಟ್ರೈ ಮಾಡೋಣ. ಇದು ಓದ್ತೀರಾ? ಒಂದು ನಿಮಿಷ ನೋಡಿ. ಸಮಯದ ಇಲ್ಲಿ ತನಕ ಒತ್ತಕ್ಷರ ಇಲ್ದಿರೋ ಪದಗಳು ಬರುತ್ತೆ. ಇಲ್ಲಿ ತನಕ ಆ ಇಂದ ಳ ಅವರಿಗೆ ಗೊತ್ತಿದ್ರೆ ಮಕ್ಕಳು ಇಲ್ಲಿ ತನಕ ಓದ್ತಾರೆ. ಅದಾದ್ಮೇಲೆ ಕಾಗುಣಿತ ಕಲ್ತಿದ್ರೆ ಮಕ್ಕಳು, ಕಾಗುಣಿತ ಕಲ್ತಿದ್ರೆ
ಇಲ್ಲಿಂದ ಓದ್ತಾರೆ, ಇಲ್ಲಿಂದ ಓದ್ಬೋದು ಮಕ್ಕಳು. ಓದ್ತೀರಾ ಇಶಿತಾ? ಓದಿ ಮತ್ತೆ, ಇಲ್ಲಿಂದ ಓದ್ಬೇಕು. ಕ ಸೊನ್ನೆ ಡ ಕಂಡ, ಚ ಸೊನ್ನೆ ದ ಚಂದ, ಸ ಸೊನ್ನೆ ತ ಸ ಸಂತಸ, ಮ ಸೊನ್ನೆ ಜ ಮಂಜ, ಬ ಸೊನ್ನೆ ದ ಬಂದ, ವ ಸೊನ್ನೆ ದ ನ ವಂದನ. ವೆರಿ ಗುಡ್. ನೆಕ್ಸ್ಟ್ ಕಮಲ ಕಮಲ, ಕಗೆ ಕಾಗೆ, ಕಿಟಕಿ ಕಿಟಕಿ, ಚೀಟ ಚೀಟ, ಕುರಿ ಕುರಿ, ಕೂಸು ಕೂಸು, ಕೃಷಿ ಕೃಷಿ, ಕೆರೆ ಕೆರೆ, ಕೇಸರಿ ಕೇಸರಿ, ಕೈಗಳು ಕೈಗಳು, ಕೊಡ ಕೊಡ, ಕೋತಿ ಕೋತಿ, ಕೌರವ ಕೌರವ. ಸಾಕು ಬಿಡಪ್ಪ, ಸಾಕು ಬಿಡಪ್ಪ. ನೆಕ್ಸ್ಟ್ ನೋಡಿ, ಒಂದು ಸಲ ಮಕ್ಕಳಿಗೆ ಕಾಗುಣಿತ ಬಾಯಲ್ಲಿ ಹೇಳಕ್ ಬರುತ್ತೆ ಮತ್ತೆ ಅಕ್ಷರನ ಐಡೆಂಟಿಫೈ ಮಾಡಕ್ ಬರುತ್ತೆ ಅಂದ್ರೆ ಕಾಗುಣಿತ ಇರೋ ಎಲ್ಲಾ ಪದಗಳನ್ನೂ ಓದಿಸ್ಬೋದು. ಇವ್ರಿಗೆಲ್ಲ ಓದಕ್ ಬರುತ್ತೆ, ಸುಮ್ಮನೆ ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಓದಿಸ್ಲಿಲ್ಲ. ಅದಾದ್ಮೇಲೆ ಏನ್ ಮಾಡಿ ಮಕ್ಕಳಿಗೆ ಸಜಾತಿಯ ಒತ್ತಕ್ಷರಗಳು ವಿಜಾತಿಯ ಒತ್ತಕ್ಷರಗಳನ್ನ ಹೇಳ್ಕೊಡಿ. ಸಜಾತಿಯ ಒತ್ತಕ್ಷರಗಳು ಅಂದ್ರೆ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ. ಫಸ್ಟ್ ಒನ್ ಅಕ್ಕಿ, ಕಾಗೆ ಕಾವತ್ತಿದೆ, ಗ ಮಗ್ಗ ಮಗ್ಗ, ಮ ಗ ಎರಡನೇದು ಒತ್ತು ಹೇಳ್ಬೇಕು, ಗಾಗೆ ಗಾವತ್ತಿದೆ. ನೆಕ್ಸ್ಟ್ ಅಚ್ಚೆ, ಅದೆಲ್ಲ ಸಜಾತಿಯ ಒತ್ತಕ್ಷರಗಳು. ಅಜ್ಜ, ಜಾಗೆ ಜಾವತ್ತಿದೆ. ಬೊಟ್ಟು, ಟೂಗೆ ಟಾವತ್ತಿದೆ. ಗಡ್ಡ, ಡಾಗೆ ಡಾವತ್ತಿದೆ. ಕತ್ತೆ, ತಾಗೆ ತಾವತ್ತಿದೆ. ಹದ್ದು, ದಾಗೆ ದಾವತ್ತಕ್ಷರ ಇದೆ. ಅವ್ವ, ವಾಗೆ ಇದು ವಾವತ್ತಕ್ಷರ. ಇದೆಲ್ಲ ಸಜಾತಿಯ ಒತ್ತಕ್ಷರಗಳು. ಇದ್ರ ಬಗ್ಗೆ ಹೇಳ್ಕೊಟ್ಬಿಟ್ಟು ಮಕ್ಕಳಿಗೆ ಯಾವ ರೀತಿ ಓದಿಸೋದು ಅಂತ ಹೇಳ್ಕೊಡಿ. ಅದಾದ್ಮೇಲೆ ವಿಜಾತಿಯ ಒತ್ತಕ್ಷರಗಳು ಬರುತ್ತೆ. ವಿಜಾತಿಯ ಒತ್ತಕ್ಷರಗಳು ಅಂದ್ರೆ ಇಲ್ಲಿ ನೋಡಿ, ನಷ್ಟ, ಶಾಗೆ ಟಾವತ್ತಿದೆ ನಷ್ಟ. ನೆಕ್ಸ್ಟ್ ಶಬ್ದ, ಬಾಗೆ ದಾವತ್ತಕ್ಷರ ಇದೆ ಶಬ್ದ. ಖಡ್ಗ, ಡಾಗೆ ಗಾವತ್ತಿದೆ ಖಡ್ಗ. ಕಾಗೆ ರಾವತ್ತಿದ್ರೆ ಕ್ರ, ಆಯ್ತಾ. ಅದಾದ್ಮೇಲೆ ಜಾಗೆ ರಾವತ್ತಿದ್ರೆ ಡ್ರ, ದಾಗೆ ರಾವತ್ತಿದ್ರೆ ದ್ರ, ತಾಗೆ ಯಾವತ್ತಿದ್ರೆ ತ್ಯ, ಸಾಗೆ ತಾವತ್ತಿದ್ರೆ ಸ್ತ. ನೆಕ್ಸ್ಟ್ ತಾಗೆ ಕಾವತ್ತಿದ್ರೆ ಕ, ಶಾಗೆ ಚಾವತ್ತಿದ್ರೆ ಶ. ಈ ರೀತಿ ಸಜಾತಿಯ ಒತ್ತಕ್ಷರಗಳು ಮತ್ತೆ ವಿಜಾತಿಯ ಒತ್ತಕ್ಷರಗಳು ಪ್ರಾಕ್ಟೀಸ್ ಮಾಡಿಸ್ಬಿಟ್ಟು ಅದನ್ನ ಓದಿಸಿ, ಆಯ್ತಾ. ನೋಡಿ ಮಕ್ಕಳು ಆ ಇಂದ ಳವರೆಗೆ ಬಾಯಲ್ಲಿ ಹೇಳಕ್ ಬರುತ್ತೆ ಮತ್ತೆ ಅಕ್ಷರ ಐಡೆಂಟಿಫೈ ಮಾಡಕ್ ಬರುತ್ತೆ. ಅದಾದ್ಮೇಲೆ ಕಾಗುಣಿತ ಬಾಯಲ್ಲಿ ಹೇಳಕ್ ಬರುತ್ತೆ ಮತ್ತೆ ಅಕ್ಷರ ಐಡೆಂಟಿಫೈ ಮಾಡಕ್ ಬರುತ್ತೆ. ಅದಾದ್ಮೇಲೆ ಒತ್ತಕ್ಷರಗಳು, ಅದರಲ್ಲಿ ಸಜಾತಿಯ ಒತ್ತಕ್ಷರಗಳು ವಿಜಾತಿಯ ಒತ್ತಕ್ಷರಗಳು ಅಂತ ಇದೆ. ಅದನ್ನ ಬಾಯಲ್ಲಿ ಹೇಳಕ್ ಬರುತ್ತೆ ಮತ್ತೆ ಐಡೆಂಟಿಫೈ ಮಾಡಕ್ ಬಂದ್ರೆ ಮಕ್ಕಳು ಯಾವ ಪುಸ್ತಕ ಕೊಟ್ಟರು ಓದ್ತಾರೆ ಅನ್ನೋಕೆ ನಿಮ್ಗೆ ಇಲ್ಲಿ ಎಕ್ಸಾಂಪಲ್ ಮುಖಾಂತರ ತೋರಿಸ್ತೀನಿ. ಹಿತಾಶ್ರೀ ಅಂದ್ಬಿಟ್ಟು ಫಸ್ಟ್ ಸ್ಟ್ಯಾಂಡರ್ಡ್ ಕಂಪ್ಲೀಟ್ ಆಗಿದೆ, ಆಯ್ತಾ. ಜಸ್ಟ್ ಈಗ ಫಸ್ಟ್ ಸ್ಟ್ಯಾಂಡರ್ಡ್ ಮುಗಿಸಿದ್ದಾರೆ, ನಾವೇ ಟ್ರೈನ್ ಅಪ್ ಮಾಡಿರೋದು. ಈಗ ಯಾವ ರೀತಿ ಓದ್ತಾರೆ ಅನ್ನೋದು ನಿಮಗೆ ತೋರಿಸ್ತೀನಿ, ಬನ್ನಿ. ಓದ್ತೀರಾ? ಆಯ್ತಾ, ಓಕೆ. ನೋಡಿ ಒತ್ತಕ್ಷರ ಇಲ್ಲಿಂದ ಶುರು ಆಗುತ್ತೆ, ಒತ್ತಕ್ಷರ ಇಲ್ಲಿಂದ ಶುರು ಆಗುತ್ತೆ, ಇಲ್ಲಿಂದ ಓದ್ತಾರೆ ನೋಡಿ. ಓದಿತಾ? ಹಕ್ಕಿ ಹಕ್ಕಿ, ಮಗ್ಗ ಮಗ್ಗ, ಹಚ್ಚೆ ಹಚ್ಚೆ, ಅಜ್ಜ, ಬೊಟ್ಟು, ಗಡ್ಡ, ಕತ್ತೆ, ಹದ್ದು, ಬೆಟ್ಟ, ಅನ್ನ, ಬೆಲ್ಲ, ತಮ್ಮ, ಕುಬ್ಜ, ಇಷ್ಟ, ನಷ್ಟ, ಕಷ್ಟ. ಸಾಕು ಹಿತಾಶ್ರೀ, ಸಾಕು ಹಿತಾಶ್ರೀ. ನೋಡಿ ನಾನು ಆಲ್ರೆಡಿ ಹೇಳಿದ್ನಲ್ಲ, ಫಸ್ಟ್ ಮಕ್ಕಳು ಆ ಇಂದ ಳವರೆಗೂ ಕಲ್ತಿರ್ಬೇಕು, ಅದಾದ್ಮೇಲೆ ಕಾಗುಣಿತ ಕಲ್ತಿರ್ಬೇಕು, ಅದಾದ್ಮೇಲೆ ಒತ್ತಕ್ಷರ ಕಲ್ತಿರ್ಬೇಕು, ಸಜಾತಿಯ ಒತ್ತಕ್ಷರ ಫಸ್ಟು, ವಿಜಾತಿಯ ಒತ್ತಕ್ಷರ ನೆಕ್ಸ್ಟ್ ಕಲ್ತಿರ್ಬೇಕು, ಆಯ್ತಾ. ಇದಿಷ್ಟು ಕಲಿಯೋಕ್ಕೆ ಇವೆರಡು ಚಾರ್ಟು ಸಾಕಾಗುತ್ತೆ. ಇಲ್ಲಿ 2 ಚಾರ್ಟ್ ಇದೆ, ಇವೆರಡು ಚಾರ್ಟ್ ಸಾಕಾಗುತ್ತೆ. ಇದರಲ್ಲಿ ಆ ಇಂದ ಳವರೆಗೂ ಇದೆ ಮತ್ತೆ ಒತ್ತಕ್ಷರ ಇದೆ, ಆಯ್ತಾ. ಹಿಂದೆ ಕಾಗುಣಿತ ಇದೆ, ಇದು ಒಂದು ಚಾರ್ಟು. ಅದಾದ್ಮೇಲೆ ಇದು ಪದಗಳ ಚಾರ್ಟು, ಅಕ್ಷರ. ಫಸ್ಟ್ 2 ಅಕ್ಷರ ಇದೆ, ಅದಾದ್ಮೇಲೆ 3 ಅಕ್ಷರ, ಅದಾದ್ಮೇಲೆ 4 ಅಕ್ಷರ, ಅದಾದ್ಮೇಲೆ 5 ಅಕ್ಷರ ಇರೋ ಚಾರ್ಟ್ ಇದೆ ಪದ. ಅದಾದ್ಮೇಲೆ ಕಾಗುಣಿತ ಇರೋ ಪದಗಳಿದೆ, ಅದಾದ್ಮೇಲೆ ಸಜಾತಿಯ ಒತ್ತಕ್ಷರಗಳಿದೆ, ಅದಾದ್ಮೇಲೆ ವಿಜಾತಿಯ ಒತ್ತಕ್ಷರಗಳಿದೆ, ಆಯ್ತಾ. ಇವೆರಡೂ ಚಾರ್ಟ್ನ ನೀಟಾಗಿ ಕಲ್ತ್ಕೊಂಡ್ರೆ ಮಕ್ಕಳು ಯಾವ ಪುಸ್ತಕ ಅಥವಾ ಯಾವ ನ್ಯೂಸ್ ಪೇಪರ್ ಬೇಕಾದರೂ ಓದ್ಬೋದು, ಆಯ್ತಾ. ಫಸ್ಟ್ ಈ ಕೆಲಸ ಮಾಡಿ. ಫಸ್ಟು ಮಕ್ಕಳು ಇವೆರಡು ಚಾರ್ಟು ನೀಟಾಗಿ ಸ್ಪಷ್ಟವಾಗಿ ಓದಂಗೆ ಕಲಿಸಿ, ಅದಾದ್ಮೇಲೆ ಏನು ಮಾಡಿ ಇಂಗ್ಲೀಷನ್ನ
ಪ್ರಾಕ್ಟೀಸ್ ಮಾಡೋದನ್ನು ಹೇಳ್ಕೊಡಿ. ಅದನ್ನು ಯಾವ ರೀತಿ ಪ್ರಾಕ್ಟೀಸ್ ಮಾಡ್ಬೋದು ಅನ್ನೋದನ್ನ ಇದೇ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ. ನೋಡಿ, ಒಂದು ಸಲ ಕನ್ನಡ ಸ್ಪಷ್ಟವಾಗಿ ಓದಕ್ಕೆ ಬರ್ತಾರೆ ಅಂದರೆ ಇಂಗ್ಲೀಷ್ ಓದ್ಸೋಕ್ಕೆ ಶುರು ಮಾಡಿ ಮಕ್ಕಳಿಗೆ, ಆಯಿತಾ. ಫಸ್ಟು ಮಾಮೂಲಿ ಎ ಇಂದ ಝೆಡ್ ವರ್ಗು ಮಕ್ಕಳು ಅಕ್ಷರ ಕಲ್ತಿರಬೇಕು. ಅದಾದಮೇಲೆ ಐಡೆಂಟಿಫೈ ಮಾಡಬೇಕು. ಆ ಕೆಲಸ ಮಾಡಾದ್ಮೇಲೆ 2 ಲೆಟರ್ ವರ್ಡಿಂದ ಶುರು ಮಾಡಿ. ಇಲ್ಲೇ ಇದೆ 2 ಲೆಟರ್ ವರ್ಡು, ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ. 2 ಲೆಟರ್ ವರ್ಡು ಇದನ್ನು ಪ್ರಾಕ್ಟೀಸ್ ಮಾಡಿಸಿ, ಆಯಿತಾ. ಎ ಎಮ್ ಹ್ಯಾಮು, ಎ ಎನ್ ಹ್ಯಾನು, ಇಲ್ಲಿ ಕನ್ನಡ ಇಂಗ್ಲೀಷಲ್ಲಿ ಎರಡು ಕೊಟ್ಟಿದೆ. ಮಕ್ಳಿಗೆ ಏನೋ ಗೊತ್ತಾಗಲಿಲ್ಲ ಅಂದರೆ ಇಲ್ಲಿ ಕನ್ನಡದಲ್ಲಿ ಪ್ರೊನೌನ್ಸಿಯೇಷನ್ನ ನೋಡಿಕೊಂಡು ಕಲ್ತ್ಕೋಬೋದು, ಆಯಿತಾ. ಈ ರೀತಿ 150 ಲೆಟರ್ ಇದೆ. ಫಸ್ಟು 2 ಅಕ್ಷರ ಇಂಗ್ಲೀಷು, ಅದಾದಮೇಲೆ 3 ಲೆಟರು, ಅದಾದಮೇಲೆ 4 ಲೆಟರು, ಅದಾದಮೇಲೆ 5 ಲೆಟರು. ಇಂಗ್ಲೀಷು ಅದೇ ರೀತಿ ಡಿಸೈನ್ ಆಗಿದೆ. 150 ವರ್ಡ್ ಇದೆ. 150 ವರ್ಡು ಫಸ್ಟು ಪ್ರಾಕ್ಟೀಸ್ ಮಾಡಿಸಿ, ಅದಾದಮೇಲೆ 500 ಲೆಟರ್ಗೆ ಹೋಗೋಣ. ಅದನ್ನು ತೋರಿಸ್ತೀನಿ ಯಾವ ರೀತಿ ಪ್ರಾಕ್ಟಿಕಲಾಗಿ ಯಾವ ರೀತಿ ಓದಿಸ್ಬೇಕು ಅನ್ನೋದನ್ನು ಈಗ ತೋರಿಸ್ತೀನಿ ಇವ್ರ ಮುಂದೆನೇ, ಆಯಿತಾ. ಇವರೇ ಓದಿ ತೋರಿಸ್ತಾರೆ ನಿಮಗೆ. ನೋಡಿ, ಮಕ್ಕಳು ಒಂದು ಸಲ ಕನ್ನಡನ ಸ್ಪಷ್ಟವಾಗಿ ಓದ್ತಾ ಇದ್ದಾರೆ, ಮತ್ತು ಅದ್ರ ಜೊತೆಗೆ ಇಂಗ್ಲೀಷ್ 150 ವರ್ಡು, ಆಯಿತಾ. 2 ಲೆಟರು, 3 ಲೆಟರು, 4 ಲೆಟರು, 5 ಲೆಟರ್ ವರ್ಡ್ನ ಸ್ಪಷ್ಟವಾಗಿ ಓದ್ತಾ ಇದ್ದಾರೆ ಅಂದರೆ ನೆಕ್ಸ್ಟು ಮಕ್ಕಳಿಗೆ ಈ ಪುಸ್ತಕ ಓದಿಸ್ಬೋದು, ಆಯಿತಾ. ಇದು ಯಾವ ಪುಸ್ತಕ ಅಂದರೆ ಫಸ್ಟ್ ಸ್ಟ್ಯಾಂಡರ್ಡ್ ಇಂಗ್ಲೀಷ್ CBSE ಟೆಕ್ಸ್ಟ್ ಬುಕ್ ಇದು, ಆಯಿತಾ. ಮಾರಿಗೋಲ್ಡ್ ಅಂತ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ ಬರುತ್ತೆ. ಅದ್ರ ಜೊತೆಲಿ ಮ್ಯಾಥ್ಸ್ ಇದೆ. ಅವೆರಡರಲ್ಲೂ ಒಂದು ಸ್ವಲ್ಪ ಸ್ಟೋರಿ ಇದೆ. ಮ್ಯಾಥ್ಸಲ್ಲಿ ಕೆಲವು ಸ್ಟೋರೀಸ್ ಇದೆ, ಮತ್ತು ಇದರಲ್ಲಿ ಕಂಪ್ಲೀಟ್ ಸ್ಟೋರೀಸ್ ಇದೆ. ಫಸ್ಟ್ ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ ಇದೆಯಲ್ಲ, CBSE ಟೆಕ್ಸ್ಟ್ ಬುಕ್ಕು ಮಾರಿಗೋಲ್ಡು, ಇದರಲ್ಲಿ ಕಂಪ್ಲೀಟ್ ಸ್ಟೋರಿ ಇದೆ. ನಾನೇನು ಮಾಡಿದ್ದೀನಿ, ಇದನ್ನು ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಟ್ ಮಾಡಿದ್ದೀನಿ. ವರ್ಡ್ ಟು ವರ್ಡು ಪ್ರೊನೌನ್ಸ್ ಮಾಡೋದು ಹೇಗೆ ಮತ್ತು ಅದರ ಅರ್ಥ ಏನು ಅನ್ನೋದನ್ನ ಪೂರ್ತಿ ಕಂಪ್ಲೀಟ್ ಬುಕ್ ಟ್ರಾನ್ಸ್ಲೇಟ್ ಮಾಡಿದ್ದೀನಿ. ನೋಡಿ, ಫಸ್ಟ್ ಪೇಜ್ ತೋರಿಸ್ತೀನಿ ನೋಡಿ. ಫಸ್ಟ್ ಪೇಜು ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ, ಆಯಿತಾ. ಇಟ್ ವಾಸ್ ಎ ಕೋಲ್ಡ್ ವಿಂಟರ್ ಡೇ. ಇಟ್ ವಾಸ್ ಎ ಕೋಲ್ಡ್ ವಿಂಟರ್ ಡೇ, ಆಯಿತಾ. ಅದನ್ನು ಫಸ್ಟ್ ಇಟ್ ಕನ್ನಡದಲ್ಲಿ ಪ್ರೊನೌನ್ಸ್ ಯಾವ ರೀತಿ ಮಾಡೋದು ಅಂತ. WAS ವಾಸ್ ಕನ್ನಡದಲ್ಲಿದೆ ಕೆಳಗಡೆ ನೋಡಿ. A COLD ಕೋಲ್ಡ್, ಆಯಿತಾ. ಫಸ್ಟ್ ಪ್ರೊನೌನ್ಸ್ ಯಾವ ರೀತಿ ಮಾಡೋದು ಅನ್ನೋದು ಕನ್ನಡದಲ್ಲಿ ಬರೆದಿದ್ರಿ. ಅದಾದಮೇಲೆ ವಿಂಟರ್ WINTR ವಿಂಟರ್. ಅದಾದಮೇಲೆ ಡೇ, ಇಟ್ ವಾಸ್ ಎ ಕೋಲ್ಡ್ ವಿಂಟರ್ ಡೇ. ಅದನ್ನು ಯಾವ ರೀತಿ ಪ್ರೊನೌನ್ಸ್ ಮಾಡಬೇಕು ಅನ್ನೋದನ್ನು ಕನ್ನಡದಲ್ಲಿ ಕೆಳಗಡೆ ಬರ್ತಿದ್ದೀನಿ. ಅದಾದಮೇಲೆ ಅದರ ಅರ್ಥ ಬರ್ತಿದ್ದೀನಿ ಕೆಳಗಡೆ, ಅದು ಒಂದು ಚಳಿಗಾಲದ ದಿನ ಅಂದ್ಬಿಟ್ಟು. ಈ ರೀತಿ ವರ್ಡ್ ಟು ವರ್ಡು ಕಂಪ್ಲೀಟ್ ಬುಕ್ ಟ್ರಾನ್ಸ್ಲೇಟ್ ಮಾಡಿದ್ದೀನಿ. ಅದ್ರ ಜೊತೆ ಮ್ಯಾಥ್ಸಲ್ಲಿ ಇರೋ ಸ್ಟೋರಿ ಇದೆಯಲ್ಲ ಅದನ್ನು ತೆಗೆದು ಟ್ರಾನ್ಸ್ಲೇಟ್ ಮಾಡಿ ಒಂದು ಬುಕ್ ರೆಡಿ ಮಾಡಿದ್ವಿ, ಆಯಿತಾ. ಒಂದು ಸಲ ಮಕ್ಕಳಿಗೆ ಕನ್ನಡ ಸ್ಪಷ್ಟವಾಗಿ ಓದಕ್ಕೆ ಬರುತ್ತೆ, ಅದ್ರ ಜೊತೆಗೆ 150 ಇಂಗ್ಲೀಷ್ ವರ್ಡ್ ಓದಕ್ಕೆ ಬರುತ್ತೆ ಅಂದರೆ ಈ ಬುಕ್ ಓದಿಸ್ಬೋದು. ಸೊ ಮಕ್ಕಳದು ಪ್ಯಾರಲಲ್ ಆಗಿ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಇಂಪ್ರೂವ್ ಆಗುತ್ತೆ, ಆಯಿತಾ. ಕಂಪ್ಲೀಟ್ ಬುಕ್ ಇದೆ, ಆಯಿತಾ. ಸೊ ಇದು ಅಷ್ಟೇ PDF ಕೆಳಗಡೆ ಅಟ್ಯಾಚ್ ಮಾಡ್ತೀನಿ, ಡೌನ್ಲೋಡ್ ಮಾಡ್ಕೊಂಡು ಮಕ್ಕಳು ಪ್ರಾಕ್ಟೀಸ್ ಮಾಡಲಿ. ಈಗ ನೆಕ್ಸ್ಟ್ ನೋಡಿ, ಒಂದು ಸಲ ಮಕ್ಕಳಿಗೆ 2 ಲೆಟರ್ ವರ್ಡ್ಸ್. 2 ಲೆಟರ್ ವರ್ಡ್ಸ್ ಅಂದರೆ ಇದು, ಆಯಿತಾ. ಆಮ್, ಆನ್, ಆಸ್, ಅಟ್, ಬಿ. ಅದಾದಮೇಲೆ 3 ಲೆಟರ್ ವರ್ಡ್ಸ್. 3 ಲೆಟರ್ ವರ್ಡ್ಸ್ ಅಂದರೆ ನೋಡಿ, ಇದೆಲ್ಲ ಕನ್ನಡ ಇಂಗ್ಲೀಷಲ್ಲಿದೆ. ಮಕ್ಳಿಗೆ ಏನಾದ್ರು ಓದಕ್ಕೆ ಗೊತ್ತಾಗಲಿಲ್ಲ ಅಂದರೆ ಇಲ್ಲಿ AXE ಆ್ಯಕ್ಸ್, BAG ಬ್ಯಾಗ್, ಆಯಿತಾ. ಸೊ ಅದಕ್ಕೆ ಫಸ್ಟು ಮಕ್ಕಳು ಕನ್ನಡ ಓದೋದು ಕಲ್ತಿರ್ಬೇಕು. ಕನ್ನಡ ಓದೋಕ್ಕೆ ಒಂದು ಸಲ ಕಲ್ತಿದ್ರೆ ಇದೊಂದು ರೀತಿ ಸೆಲ್ಫ್ ಸ್ಟಡಿ ಬುಕ್ ಇದ್ದಂಗೆ, ಅವ್ರಾಗ ಅವರೇ ಓದ್ಕೋತಾರೆ. BAT ಬ್ಯಾಟ್, ಆಯಿತಾ. ಈ ಥರ 3 ಲೆಟರು. ಇದನ್ನು ಪ್ರಾಕ್ಟೀಸ್ ಮಾಡಿಸಿ ಮಗುಗೆ, ಆಯಿತಾ. 3 ಲೆಟರ್ ಆದಮೇಲೆ 4 ಲೆಟರ್ ವರ್ಡು ಪ್ರಾಕ್ಟೀಸ್ ಮಾಡಿಸಿ. ಪ್ರತಿಯೊಂದಕ್ಕೂ 2 ಲ್ಯಾಂಗ್ವೇಜ್ ಸಿಸ್ಟಮ್ ಇಲ್ಲಿದೆ, ಆಯಿತಾ. BIRD ಬರ್ಡ್, ಆಯಿತಾ. ಪ್ರೊನೌನ್ಸಿಯೇಷನ್ ಗೊತ್ತಾಗಲಿಲ್ಲ ಅಂದರೆ ಕನ್ನಡ ಫಸ್ಟ್ ಕಲ್ತಿದ್ರೆ ಸೆಲ್ಫ್ ಸ್ಟಡಿ ಬುಕ್ಕು ನಿಮ್ಮ ಹತ್ರ ಯಾರು ಬರೋದೇ ಇಲ್ಲ, ಅವರಾಗ ಅವರೇ ಕಲ್ತ್ಕೋತಾರೆ. ಇದು 4 ಲೆಟರು. 4 ಲೆಟ್ರ್ ಆದಮೇಲೆ 5 ಲೆಟ್ರ್ ವರ್ಡ್ ಬರುತ್ತೆ, ಆಯಿತಾ. 5 ಲೆಟರ್ ವರ್ಡ್. ಇಷ್ಟು ವರ್ಡ್ ಏನಾದ್ರು ಕಲ್ತ್ಕೊಂಡ್ರೆ ಮಕ್ಕಳು ಆಲ್ಮೋಸ್ಟು 2 ಇಂದ 5 ಲೆಟರ್ವರೆಗೂ 2 ಇಂದ 5 ಲೆಟರ್ವರೆಗೂ 150 ವರ್ಡ್ ಇರುತ್ತೆ, ಆಯಿತಾ. 150 ವರ್ಡ್ ಏನಾರ ಮಕ್ಕಳು ಕಲ್ತ್ಕೊಂಡ್ರೆ, ಆಯಿತಾ. 150 ವರ್ಡ್ ಏನಾರ ಕಲ್ತ ಮೇಲೆ ನೆಕ್ಸ್ಟು ಈ ಬುಕ್ ಯೂಸ್ ಮಾಡಿ ಮಕ್ಕಳಿಗೆ. ಈ ಬುಕ್ ಯೂಸ್ ಮಾಡಿ, ಆಯಿತಾ. ಈ ಬುಕ್ಕಲ್ಲಿ ಯಾವ್ಯಾವ ಮಕ್ಕಳಿಗೆ LKG ಇಂದ SLC ವರೆಗೆ, ಆಯಿತಾ. LKG ಇಂದ SLC ವರೆಗೆ ಯಾವ್ಯಾವ ಮಕ್ಕಳಿಗೆ ಕನ್ನಡ ಓದಕ್ಕೆ ಬರಲ್ಲ, ಇಂಗ್ಲೀಷ್ ಓದಕ್ಕೆ ಬರಲ್ಲ, ಈ ಪ್ರೊಸೀಜರ್ ಫಾಲೋ ಮಾಡಿ, ಆಯಿತಾ. ಈ ಪುಸ್ತಕ ಓದಿಸಿ ಮತ್ತು ಈ ಪ್ರೊಸೀಜರ್ ಇಷ್ಟೊತ್ತೇನು ಹೇಳ್ಕೊಟ್ಟಿದ್ದೀನಿ ಆ ಪ್ರೊಸೀಜರ್ನ ಫಾಲೋ ಮಾಡಿ. ನೋಡಿ, ಈ ಬುಕ್ಕು ಯಾವುದು ಅಂದರೆ ನಾನೇ ಹೊಸದಾಗಿ ಡಿಸೈನ್ ಮಾಡಿದ್ದೀನಿ. ಇದು CBSE ಟೆಕ್ಸ್ಟ್ ಬುಕ್ ಬರುತ್ತೆ, ಆಯಿತಾ. CBSE ಟೆಕ್ಸ್ಟ್ ಬುಕ್ ಅಂತ ಬರುತ್ತೆ. ಫಸ್ಟ್ ಸ್ಟ್ಯಾಂಡರ್ಡು ಇದೆ. ಮಾರಿಗೋಲ್ಡ್ ಅಂತ ಟೆಕ್ಸ್ಟ್ ಬುಕ್ ಬರುತ್ತೆ, ಆಯಿತಾ. ಇದರಲ್ಲಿರೋ ಸ್ಟೋರಿ ಇದೆ ನೋಡಿ, ಮಾರಿಗೋಲ್ಡ್ ಅಂತ ಇದರಲ್ಲಿ ಸ್ಟೋರಿ ಇದೆ. ಈ ಬುಕ್ಕಲ್ಲಿರೋ ಸ್ಟೋರಿ ಎಲ್ಲ ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಟ್ ಮಾಡಿದ್ದೀನಿ. ಮೈ ಹೌಸ್ ಈಸ್ ರೆಡ್, ಎ ಲಿಟಲ್ ಹೌಸ್, ಆಯಿತಾ. ಇಲ್ಲೆಲ್ಲ ವರ್ಡು ಮತ್ತು ಸೆಂಟೆನ್ಸ್ ಎಲ್ಲ ತುಂಬ ಸಿಂಪಲ್ ಆಗಿದೆ, ತುಂಬ ಚೆನ್ನಾಗಿದೆ. ಈ ಬುಕ್ಕಲ್ಲಿರೋ ಸ್ಟೋರೀಸ್ನೆಲ್ಲ ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಟ್ ಮಾಡಿದ್ದೀನಿ. ಪ್ರತಿಯೊಂದು ಏನೇ ಸ್ಟೋರಿ ಇದೆ
ಇದನ್ನೆಲ್ಲ ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಟ್ ಮಾಡಿದ್ದೀನಿ ಆಯಿತಾ. ಮ್ಯಾಥ್ಸ್ ಮತ್ತು ಅದ್ರ ಜೊತೆಗೆ ಒಂದು ಮ್ಯಾಥ್ಸ್ ಮಾರಿಗೋಲ್ಡು, ಇದು ಅಷ್ಟೇ ಫಸ್ಟ್ ಸ್ಟ್ಯಾಂಡರ್ಡ್ ಮ್ಯಾಥ್ಸ್ ಮ್ಯಾಜಿಕ್ ಇದೆ. ಇದರಲ್ಲೂ ಅಷ್ಟೇ ಒಂದೆರಡು ಸ್ಟೋರಿ ಇದೆ ಇದರಲ್ಲಿ ನೋಡಿ. ಇದರಲ್ಲಿ ಈ ಸ್ಟೋರಿ ಇದೆ, ಇನ್ಸೈಡ್ ಆ್ಯಂಡ್ ಔಟ್ಸೈಡ್ ಅಂತ, ದ ಅರಬ್ ಆ್ಯಂಡ್ ಇಸ್ ಕ್ಯಾಮಲ್ ಅಂದ್ಬಿಟ್ಟು ಆಯಿತಾ. ಇದನ್ನು ಅಷ್ಟೇ ಇದರಲ್ಲಿರೋ ಸ್ಟೋರೀಸ್ನೆಲ್ಲ ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಟ್ ಮಾಡಿದ್ದೀನಿ. ಈಗ ತೋರಿಸ್ತೀನಿ ನೋಡಿ. ನೋಡಿದ್ರೆ ಇದು ದ ಅರಬ್ ಆ್ಯಂಡ್ ಇಸ್ ಕ್ಯಾಮಲು, ಇನ್ಸೈಡ್ ಆ್ಯಂಡ್ ಔಟ್ಸೈಡು, ಇದೇ ಫಸ್ಟ್ ಚಾಪ್ಟರ್ ನಾನು ಇದು ಮಾಡಿರೋದು, ಡಿಸೈನ್ ಮಾಡಿರೋದು ನೋಡಿ. ಈ ಬುಕ್ಕಲ್ಲಿ ಫಸ್ಟ್ ಚಾಪ್ಟ್ರು ಅದನ್ನೇ ನೋಡಿ, ದ ಅರಬ್ ಆ್ಯಂಡ್ ಇಸ್ ಕ್ಯಾಮಲ್, ದ ಅರಬ್ ಆ್ಯಂಡ್ ಇಸ್ ಕ್ಯಾಮಲ್ ಆಯಿತಾ. ಇಲ್ಲಿ ನೋಡಿ ಯಾವ ರೀತಿ ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಟ್ ಮಾಡಿದ್ದೀನಿ ಅಂದರೆ ನೋಡಿ, IT WAS ವಾಸ್, COLD ಕೋಲ್ಡ್, WINTER ವಿಂಟರ್, DAY ಡೇ ಆಯಿತಾ. ಸೊ ಮಕ್ಕಳಿಗೆ ಪ್ರೊನೌನ್ಸಿಯೇಷನ್ ಗೊತ್ತಾಗಲಿಲ್ಲ ಅಂದರೆ ಕನ್ನಡ ಓದ್ಕೊಂಡು ಅವರೇ ಸೆಲ್ಫ್ ಸ್ಟಡಿ ಬುಕ್ ಥರ ಪ್ರಾಕ್ಟೀಸ್ ಮಾಡ್ಕೋತಾರೆ. ಮತ್ತು ಇದು ಅದ್ರ ಮೀನಿಂಗು, ಅದು ಒಂದು ಚಳಿಗಾಲದ ದಿನ ಆಯಿತಾ. ಅದೇ ರೀತಿ ಪ್ರತಿಯೊಂದು ಪೂರ್ತಿ ಬುಕ್ಕೇ ಆ ರೀತಿ ಇದೆ. THE ದ, ARAB ಅರಬ್, WAS ವಾಸ್, TRAVELLING ಟ್ರಾವೆಲಿಂಗ್, ON ಆನ್, THE ದ, CAMEL ಕ್ಯಾಮಲ್ ಬ್ಯಾಕ್ ಆಯಿತಾ. ಇದು ಪ್ರೊನೌನ್ಸಿಯೇಷನು ಇಲ್ಲಿ, ಅದರ ಅರ್ಥ ಅರಬ್ ಒಂಟೆಯ ಮೇಲೆ ಸವಾರಿ ಮಾಡುತ್ತಿದ್ದ ಅಂದ್ಬಿಟ್ಟು ಕಂಪ್ಲೀಟ್ ಪುಸ್ತಕ ಟ್ರಾನ್ಸ್ಲೇಟ್ ಮಾಡಿದ್ದೀನಿ ಆಯಿತಾ. ಮಕ್ಕಳು ಇದರಿಂದ ತುಂಬ ಈಸಿಯಾಗಿ ಒಂದೇ ಬುಕ್ಕಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ನ ಓದೋದು ಪ್ರಾಕ್ಟೀಸ್ ಮಾಡ್ಕೋಬೋದು ಆಯಿತಾ. ಈ ಪುಸ್ತಕ ಇದೇ ರೀತಿ ಓದಿಸಿ ಆಯಿತಾ. ಈ ಪುಸ್ತಕ ಇದೇ ರೀತಿ ಓದಿಸಿ, ಪೂರ್ತಿ ಚಾಪ್ಟರ್ ಆ ಥರ ಇದೆ, ತುಂಬ ಸಿಂಪಲ್ ಆಗಿದೆ, ಸರಳವಾಗಿದೆ ಕನ್ನಡ ಮತ್ತು ಇಂಗ್ಲೀಷ್. ಅದಕ್ಕೋಸ್ಕರ ಈ ಬುಕ್ ಚೂಸ್ ಮಾಡಿದ್ದೀನಿ. ಇಲ್ಲಿ ನೋಡಿ ಮಕ್ಕಳು ಏನು ಮಾಡ್ತಾರೆ ಗೊತ್ತಾ, ಇದು ಒಂದು ಸ್ವಲ್ಪ ಕಷ್ಟ ಅನಿಸುತ್ತೆ ಮಕ್ಕಳು ಕಲಿಯೋ ಮಕ್ಕಳಿಗೆ. ಸ್ಟಾರ್ಟೆಡ್ ಅಂದ್ಬಿಟ್ಟು ಒಂದೇ ವರ್ಡ್ ಏನಾದ್ರು ಯೂಸ್ ಮಾಡಿದ್ರೆ ಕಲಿಯೋದು ಕಷ್ಟ ಆಗುತ್ತೆ. ಅದಕ್ಕೆ ನೋಡಿ STARTED ಸ್ಟಾರ್ಟೆಡ್ ಅಲ್ವಾ, ಕನ್ನಡದಲ್ಲಿ ಸ್ಟಾರ್ಟ್ ಪ್ಲಸ್ ಡಿ ಅಂತ ಹಾಕಿದ್ದೀನಿ, ಸ್ಟಾರ್ಟೆಡ್. ಈ ರೀತಿ ಮಕ್ಕಳು ಈಸಿಯಾಗಿ ಕಲ್ತ್ಕೋಬೋದು ಆಯಿತಾ. ಇಲ್ಲಿ ಸ್ಟಾರ್ಟೆಡ್ ಇದೇನೋ ಕನ್ನಡ ಒಂದೇ ವರ್ಡ್ ಏನಾರು ಮಾಡಿಬಿಟ್ರೆ ಕಷ್ಟ ಆಗುತ್ತೆ ಮಕ್ಕಳು ಓದೋಕ್ಕೆ, ಅದಕ್ಕೆ ಇದನ್ನು ಸ್ಪ್ಲಿಟ್ ಮಾಡಿದ್ದೀನಿ. ಇಲ್ಲಿ ನೋಡಿ, ROLLED ರೋಲ್ಡ್ ಅಲ್ವಾ, ROLL ರೋಲ್ ಅಂತ ಫಸ್ಟು ಬರ್ಕೊಂಡಿದ್ದೀನಿ, ಆಮೇಲೆ ಪ್ಲಸ್ EDಗೆ ಡಿ ಅಂತ ಹಾಕಿದ್ದೀನಿ, ರೋಲ್ಡ್. ಸೊ ಈ ರೀತಿ ಮಕ್ಕಳು ತುಂಬ ಸರಳವಾಗಿ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಭಾಷೆಯನ್ನು ಪ್ರಾಕ್ಟೀಸ್ ಮಾಡ್ಕೋಬೋದು ಆಯಿತಾ. ಇದೆಲ್ಲ PDF ಇರುತ್ತೆ, ಪ್ರಿಂಟೌಟ್ ತೊಗೊಂಡು ಪ್ರಾಕ್ಟೀಸ್ ಮಾಡಿ. ಅದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ಏನು ಮಾಡಿ 500 ವರ್ಡ್ ಬುಕ್ ತೊಗೊಳ್ಳಿ ಆಯಿತಾ. 500 ವರ್ಡ್, ಇಲ್ಲೂ ಅಷ್ಟೇ 2 ಲೆಟರಿಂದ 5 ಲೆಟರ್ ಅಥವಾ 6 ಲೆಟರ್ ಗಂಟ ಯಾವುದು ಸಿಂಪಲ್ ಆಗಿದೆ ಆ ಲೆಟರ್ಸ್ನ ತಗೊಂಡು ಒಂದು ಬುಕ್ ರೆಡಿ ಮಾಡಿದ್ದೀನಿ ಮಕ್ಕಳಿಗೆ, ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಇಂಪ್ರೂವ್ ಆಗಲಿ ಅಂತ ಆಯಿತಾ. ಫಸ್ಟ್ ಪೇಜ್ ಓಪನ್ ಮಾಡಿ, ಇಲ್ಲಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಎಲ್ಲ ತುಂಬ ಸಿಂಪಲ್ ಆಗಿದೆ ವರ್ಡು, ಎಲ್ಲ 2 ಲೆಟರು, ಎ ಇಂದ ಶುರು ಮಾಡಿದ್ದೀನಿ ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ, 2 ಲೆಟರು 3 ಲೆಟರು ಆ ಥರ ಮಾಡಿದ್ದೀನಿ ನೋಡಿ. ABLE ಏಬಲ್, ಗೊತ್ತಾಗಲಿಲ್ಲ ಪ್ರೊನೌನ್ಸಿಯೇಷನ್ ಇಲ್ಲಿದೆ, ಏಬಲ್ ಅದರ ಅರ್ಥ ಶಕ್ತ ಅಂತ ಇಲ್ಲಿದೆ ಆಯಿತಾ. ಅದೇ ರೀತಿ ನೋಡಿ ADMIT ಅಡ್ಮಿಟ್ ಆಯಿತಾ. ಇದು ಸ್ಪ್ಲಿಟ್ ಮಾಡಿದ್ದೀನಿ ಮಕ್ಕಳಿಗೆ, ಇದನ್ನು ಉಚ್ಚಾರಣೆ ಗೊತ್ತಾಗಲಿಲ್ಲ ಅಂದರೆ ನೋಡಿ ಅಡ್ಮಿಟ್ ಸ್ಪ್ಲಿಟ್ ಮಾಡಿದ್ದೀನಿ, ಸ್ಪ್ಲಿಟ್ ಮಾಡಿ ಬರ್ದಿದ್ದೀನಿ ಅಡ್ಮಿಟ್ ಆಯಿತಾ. ಪ್ರೊನೌನ್ಸಿಯೇಷನ್ ಇಲ್ಲಿ ಗೊತ್ತಾಗುತ್ತೆ, ಇಲ್ಲಿ ಅದರ ಅರ್ಥ ಗೊತ್ತಾಗುತ್ತೆ, ಒಪ್ಪಿಕೊಳ್ಳಿ ಆಯಿತಾ. ಅದೇ ರೀತಿ ಪ್ರಾಕ್ಟೀಸ್ ಮಾಡಿಸಿ ನೋಡಿ. ALONG ಅಲೋನ್ ಒಂಟಿ, ಪ್ರತಿಯೊಂದು ಅದೇ ರೀತಿ ಇದೆ ನೋಡಿ. ಮಕ್ಕಳಿಗೆ ನಿಧಾನಕ್ಕೆ ಈ ಕಲಿತಾ ಇರೋ ಮಕ್ಕಳೆಲ್ಲ AVOID ಆಯಿತಾ, ಅವಾಯ್ಡ್ ತಪ್ಪಿಸು ಆಯಿತಾ. ಅದೇ ರೀತಿ 500 ವರ್ಡ್ ರೆಡಿ ಮಾಡಿದ್ದೀನಿ, 500 ವರ್ಡ್ ಇದೆ ಆಯಿತಾ. ನೀಟಾಗಿ ಪ್ರಾಕ್ಟೀಸ್ ಮಾಡಿಸಿ ಇದನ್ನು. ರೀತಿ ಕಂಪ್ಲೀಟ್ ಬುಕ್ ಇದೆ, ಪ್ರತಿಯೊಂದು ಅದೇ ರೀತಿ ಪ್ರಾಕ್ಟೀಸ್ ಮಾಡಬೇಕು ಆಯಿತಾ. ಪ್ರತಿಯೊಂದು ಇದನ್ನು ಪ್ರಾಕ್ಟೀಸ್ ಮಾಡಿಸಿ. ಇದಾದಮೇಲೆ ಏನು ಮಾಡಿ ಅಂದರೆ 1000 ವರ್ಡ್ ಆಯಿತಾ. 1000 ವರ್ಡು ಸೇಮ್ ಅದೇನೆ, ಇದು ಸ್ವಲ್ಪ 500 ವರ್ಡ್ ಎಕ್ಸ್ಟ್ರಾ ಇರುತ್ತೆ. ಹಳೆದು 500 ವರ್ಡ್ ಜೊತೆ ಇನ್ನೊಂದು 500 ವರ್ಡ್ ಸೇರಿಸಿ 1000 ವರ್ಡ್ ಬುಕ್ ಮಾಡಿದ್ದೀನಿ ಆಯಿತಾ. ಇದೆಲ್ಲ ಒಂದು ಸ್ವಲ್ಪ ಡಿಫಿಕಲ್ಟ್ ವರ್ಡ್ ಎಲ್ಲ ಇರುತ್ತೆ ನೋಡಿ. ಫಸ್ಟ್ ABANDON ಅಬಾಂಡನ್ ತ್ಯಜಿಸು ಆಯಿತಾ. ಇಲ್ಲೂ ಅಷ್ಟೇ ಓದೋಕ್ಕೆ ಮಕ್ಳಿಗೆ ಕಷ್ಟ ಆಗಬಾರ್ದು ಅಂದ್ಬಿಟ್ಟು ಬರ್ತೀನಿ, ABSENCE ಆಬ್ಸೆನ್ಸ್ ಆಯಿತಾ. ಪ್ರೊನೌನ್ಸಿಯೇಷನ್ ಗೊತ್ತಾಗಲಿಲ್ಲ ಇಲ್ಲಿ, AB ಅಬ್ಸೆನ್ಸ್ ಅನುಪಸ್ಥಿತಿ ನೋಡಿ. ಆಬ್ಸಲ್ಯೂಟ್ ಆಯ್ತಾ, ಉಚ್ಚಾರಣೆ ಇಲ್ಲಿ ನೋಡ್ಕೋಬೇಕು, ಅರ್ಥ ಇಲ್ಲಿ ಗೊತ್ತಾಗುತ್ತೆ. ಅಬ್ಯೂಸ್
ಎ ಬಿ ಅಬ್ ಯೂಸ್ ನಿಂದನೆ. ಈ ರೀತಿ ಸಿಂಪಲ್ ಆಗಿ ಮಕ್ಕಳು ಕನ್ನಡ ಮತ್ತು ಇಂಗ್ಲೀಷ್ನ ಓದೋದು ಕಲ್ತ್ಕೋಬೋದು. ಅಕಾಡೆಮಿಕ್ ಆಯಿತಾ, ಪ್ರತಿಯೊಂದು ಹಂಗೆ ಇದೆ, ಕಲ್ತ್ಕೊಳ್ಳೋದು. ಈ ರೀತಿ ಕಲಿಯೋದ್ರಿಂದ ಮಕ್ಕಳು ಒಂದು ಸಲ ಮಕ್ಕಳಿಗೆ ಲ್ಯಾಂಗ್ವೇಜ್ ಮೇಲೆ ಗ್ರಿಪ್ ಬಂದರೆ, ಕನ್ನಡ ಅಥವಾ ಇಂಗ್ಲೀಷ್ ಲ್ಯಾಂಗ್ವೇಜ್ ಮೇಲೆ ಗ್ರಿಪ್ ಬಂದರೆ ಆ ಮಕ್ಕಳಿಗೆ ನವೋದಯ ಕೋಚಿಂಗ್ ಕೊಡಿಸೋದ್ರಲ್ಲಿ ಅರ್ಥ ಇದೆ. ಇಲ್ಲ ಅಂದರೆ ಮಕ್ಕಳಿಗೆ ಭಾಷೆನೇ ಓದಕ್ಕೆ ಬರಲ್ಲ ಅಂದರೆ ಪ್ಯಾಸೇಜ್ ಏನು ಮಾಡೋಕ್ಕಾಗಲ್ಲ. ಮಕ್ಕಳು ಪ್ಯಾಸೇಜ್ ಬರಲಿಲ್ಲ ಅಂದರೆ ಮ್ಯಾಥ್ಸ್ ಮಾಡೋಕ್ಕಾಗಲ್ಲ. ಸೊ ಏನು ಪ್ರಯೋಜನ ಇಲ್ಲ, ಸುಮ್ಮನೆ ದುಡ್ಡು ಮಕ್ಕಳು ಸಮಯ ಎಲ್ಲ ವೇಸ್ಟ್ ಆಗುತ್ತೆ. ಫಸ್ಟು ಮಕ್ಕಳಿಗೆ ಇದನ್ನು ಕಲಿಸಿ. 1000 ವರ್ಡ್ ಇದು ಕಲ್ತಿದ್ದಾರೆ ಅಂದರೆ ದೇ ಆರ್ ರೆಡಿ ಫಾರ್ ನವೋದಯ ಕೋಚಿಂಗ್ ಅಂತ. ಆಯಿತಾ, ನೋಡಿ ಇಷ್ಟೇ ಖುಷಿಯಿಂದ ನವೋದಯ ಕೋಚಿಂಗ್ ಪ್ರಾಕ್ಟೀಸ್ ಮಾಡ್ತಾರೆ ಈ ಮಕ್ಕಳು. ಆಯಿತಾ, ಕರೆಕ್ಟ್. ಇಷ್ಟೇ ಖುಷಿಯಿಂದ ಮಕ್ಕಳು ನವೋದಯ ಕೋಚಿಂಗ್ ಪ್ರಾಕ್ಟೀಸ್ ಮಾಡ್ತಾರೆ. ಫಸ್ಟ್ ಲ್ಯಾಂಗ್ವೇಜ್ ಮೇಲೆ ಪ್ರಾಕ್ಟೀಸ್ ಮಾಡಿಸಿ, ಲ್ಯಾಂಗ್ವೇಜ್ ಮೇಲೆ ಗ್ರಿಪ್ ಬರಲಿ ಮಕ್ಕಳಿಗೆ. ನೋಡಿ, ಸಿಂಪಲ್ ಆಗಿ ಕನ್ನಡ ಮತ್ತು ಇಂಗ್ಲೀಷ್ನ ಯಾವ ರೀತಿ ಓದ್ಬೋದು ಅನ್ನೋದನ್ನ ಈ ವಿಡಿಯೋ ಮುಖಾಂತರ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಫಸ್ಟ್ ಏನು ಮಾಡಿ 150 ವರ್ಡ್ನ ಓದಿಸಿ. 150 ವರ್ಡ್ ಕನ್ನಡ ಮತ್ತು ಇಂಗ್ಲೀಷ್ನ ಓದಿಸಿ. ಅದಾದಮೇಲೆ 500 ವರ್ಡ್ ಓದಿಸಿ. ಆಯಿತಾ, 500 ವರ್ಡ್ನ ಓದಿಸಿ. ಅದಾದಮೇಲೆ ಏನು ಮಾಡಿ ಅಂದರೆ 1000 ವರ್ಡ್ ಇದನ್ನು ಓದಿಸಿ. ಆಯಿತಾ, ಓದಬೇಕಾದ್ರೆ ಫಸ್ಟ್ ಏನು ಮಾಡಬೇಕು, ಫಸ್ಟ್ ಇದನ್ನು ಓಪನ್ ಮಾಡಬೇಕು. ಓಪನ್ ಮಾಡಿಕೊಂಡು ಮಧ್ಯ ಸೆಂಟ್ರಲ್ಲಿ ಇಂಗ್ಲೀಷ್ ಇದೆ. ಆಯಿತಾ, ABL ಏಬಲ್. ಆಯಿತಾ, ಅದು ಪ್ರೊನೌನ್ಸಿಯೇಷನ್ ಉಚ್ಚಾರಣೆ ಗೊತ್ತಾಗಲಿಲ್ಲ ಅಂದರೆ ಕನ್ನಡದಲ್ಲಿ ನೋಡ್ಕೊಂಡು ಓದಬೇಕು. ಆಯಿತಾ, ಪ್ರತಿಯೊಂದು ಹಂಗೆ ಓದಬೇಕು. ಒಂದೊಂದು 5 ಸಲ ಓದಿ. ABL ಏಬಲ್. ಆಯಿತಾ, ABL ಏಬಲ್ ಅಂದ್ರೆ ಶಕ್ತ, ABL ಏಬಲ್ ಅಂದ್ರೆ ಶಕ್ತ, ABL ಏಬಲ್ ಅಂದ್ರೆ ಶಕ್ತ, ABL ಏಬಲ್ ಅಂದ್ರೆ ಶಕ್ತ ಅಂತ ಒಂದೊಂದು ವರ್ಡ್ನ 5 ಸಲ ಪ್ರಾಕ್ಟೀಸ್ ಮಾಡಿದ್ರೆ ಕನ್ನಡದ ಸಹಾಯ ಇಲ್ಲದಂತೆ ಮಕ್ಕಳು ಇಂಗ್ಲೀಷ್ನ ಓದ್ಬೋದು. ಆಯಿತಾ, ಅದನ್ನು ಯಾವ ರೀತಿ ಚೆಕ್ ಮಾಡ್ತೀರಾ ಅಂದರೆ ಇಲ್ಲಿ ಇಟ್ಕೊಬಿಡಿ. ಈ ಕನ್ನಡ ಬರೆದಿದೆಯಲ್ಲ ಅದ್ರ ಮೇಲೆ ಸ್ಕೇಲ್ ಇಟ್ಕೊಬಿಡಿ. ಈ ರೀತಿ ಸ್ಕೇಲ್ ಇಟ್ಕೊಂಡು ಮಕ್ಕಳು ಏನಾರ ಈಗ ಹಿತಶ್ರೀ ಓದ್ತಾ ಇದ್ದಾರಲ್ಲ ಆ ರೀತಿ ಓದಿದ್ರೆ ಮಕ್ಕಳು ಕನ್ನಡ ಮತ್ತು ಇಂಗ್ಲೀಷ್ನ ಸ್ಪಷ್ಟವಾಗಿ ಓದ್ತಾ ಇದ್ದಾರೆ ಅಂತ ಅರ್ಥ. ಆಯಿತಾ, ಈ ರೀತಿ ಓದ್ತಾ ಇದ್ದಾರೆ ಅಂದರೆ ಈ ಮಕ್ಕಳ ಕೈಲಿ ನವೋದಯ ಪುಸ್ತಕ ಓದಿಸ್ಬೋದು. ಆಯಿತಾ, ನವೋದಯ ಪ್ಯಾಸೇಜು, ಆಯಿತಾ, ನವೋದಯ ಪ್ಯಾಸೇಜ್ ಎಲ್ಲ ಇದೆಯಲ್ಲ ಆ ಬುಕ್ ಎಲ್ಲ ಓದಿಸ್ಬೋದು ಅಂತ ಇದರ ಅರ್ಥ. ಈಗ ಓದಿಸ್ತೀನಿ ನೋಡಿ ಇವ್ರ ಕೈಲೇ ನವೋದಯ ಪುಸ್ತಕನ. ಓದ್ತಿರೋ ನವೋದಯ ಪುಸ್ತಕನ ಓದಿಸ್ತೀನಿ. ಅದು ಅಷ್ಟೇ 2 ಲ್ಯಾಂಗ್ವೇಜ್ ಸಿಸ್ಟಮಲ್ಲಿ ಮಾಡಿದ್ದೀನಿ. ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಓದ್ತಾರೆ ಇವರು. ಜಸ್ಟ್ ಟ್ರೈ ಮಾಡೋಣ ಇವ್ರು ಯಾವ ರೀತಿ ಓದ್ತಾರೆ ಅಂತ. ಓದೀತಾ? ABL ಏಬಲ್ ಶಕ್ತ, ABOUT ಅಬೌಟ್ ಸುಮಾರು, ABOVE ಅಬೌ ಮೇಲಿನ, ABUSE ಅಬ್ಯೂಸ್ ನಿಂದನೆ, ACT ಆಕ್ಟ್ ಕಾಯ್ದೆ, ADD ಆಡ್ ಸೇರಿಸಿ, ADMIT ಅಡ್ಮಿಟ್ ಒಪ್ಪಿಕೊಳ್ಳಿ, ADULT ಅಡಲ್ಟ್ ವಯಸ್ಕರು, AFTR ಆಫ್ಟರ್ ನಂತರ. ಸಾಕು ಬಿಡಪ್ಪ. ಈ ರೀತಿ ನೀಟಾಗಿ ಪ್ರಾಕ್ಟೀಸ್ ಮಾಡಿಸಿ. ಆಯಿತಾ, ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು ಅಂದರೆ ಬಲಗಡೆ ಇರೋದು ನೋಡ್ಕೋದಂತೆ ಪ್ರಾಕ್ಟೀಸ್ ಮಾಡಬೇಕು. ಇದನ್ನು ನೋಡ್ಕೋದಂತೆ ಇದನ್ನು ಡೈರೆಕ್ಟಾಗಿ ಹೇಳ್ಬೇಕು. ಆ ರೀತಿ ಪ್ರಾಕ್ಟೀಸ್ ಮಾಡಿಸಿ. ಆಯಿತಾ, ಸ್ಕೇಲ್ ತೊಗೊಬನ್ನಿ. ನೋಡಿ, ಫಸ್ಟ್ ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು ಅಂದರೆ ಈ ಪ್ರೊನೌನ್ಸಿಯೇಷನ್ನ ಇದು ನೋಡ್ಕೊಂಡು ಪ್ರಾಕ್ಟೀಸ್ ಮಾಡಲಿ. ಆಯಿತಾ, ABL ಏಬಲ್ನ ಇಲ್ಲಿ ನೋಡಿಕೊಂಡು ಇದನ್ನು ಪ್ರಾಕ್ಟೀಸ್ ಮಾಡಲಿ. ಆಯಿತಾ, ಒಂದೊಂದು ವರ್ಡ್ನ 5 ಸಲ ರಿಪೀಟ್ ಮಾಡಲಿ. ABL ಏಬಲ್ ಶಕ್ತ, ABL ಏಬಲ್ ಶಕ್ತ, ABL ಏಬಲ್ ಶಕ್ತ, ABL ಏಬಲ್ ಶಕ್ತ, ABL ಏಬಲ್ ಶಕ್ತ ಅಂತ ನೋಡ್ಕೋದಂತೆ ಪ್ರಾಕ್ಟೀಸ್ ಮಾಡಲಿ. ಆಯಿತಾ, ನೋಡ್ಕೋದಂತೆಲ್ಲ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡಲಿ. ಫಸ್ಟು ಒಂದು ಸಲ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡಾದ್ಮೇಲೆ ಇದನ್ನು ನೋಡಬಾರ್ದು. ಆಯಿತಾ, ಇದನ್ನು ಕ್ಲೋಸ್ ಮಾಡಿ ಡೈರೆಕ್ಟ್ ಓದಿಸಿ. ಆಯಿತಾ, ಡೈರೆಕ್ಟ್ ಓದಿಸೋದ್ರಿಂದ ಅವ್ರಿಗೆ ಇಂಗ್ಲೀಷು ಡೈರೆಕ್ಟಾಗಿ ಓದ್ಬೋದು. ನೇರವಾಗಿ ಕನ್ನಡದ ಸಹಾಯ ಇಲ್ಲದಂತೆ ಓದ್ಬೋದು. ಇದಷ್ಟು ಓದಿ ಈಗ. ABL ಏಬಲ್ ಶಕ್ತ, ABOUT ಅಬೌಟ್ ಸುಮಾರು, ABOVE ಅಬೌ ಮೇಲಿನ, ABUSE ಅಬ್ಯೂಸ್ ನಿಂದನೆ, ACT ಆಕ್ಟ್ ಕಾಯ್ದೆ, ADD ಆಡ್ ಸೇರಿಸಿ, ADMIT ಅಡ್ಮಿಟ್ ಒಪ್ಪಿಕೊಳ್ಳಿ. ಸಾಕೈತಷ್ಟೇ. ಈ ಥರ ಮಕ್ಳಿಗೆ ಓದಕ್ಕೆ ಬರುತ್ತೆ ಅಂದರೆ ಮಕ್ಕಳು ಕನ್ನಡನೂ ಓದಕ್ಕೆ ಬರ್ತೈತೆ, ಇಂಗ್ಲೀಷು ಓದಕ್ಕೆ ಬರ್ತೈತೆ ಅಂತ ಅರ್ಥ. ಆಯಿತಾ, ನೋಡಿ ಈ ರೀತಿ ಓದ್ತಾ ಇದ್ದಾರೆ ಅಂದರೆ ಮಕ್ಕಳಿಗೆ ಕನ್ನಡನೂ ಓದಕ್ಕೆ ಬರ್ತೈತೆ, ಇಂಗ್ಲೀಷ್ ಓದಕ್ಕೆ ಬರ್ತೈತೆ ಅಂತ ಅರ್ಥ. ಆಯಿತಾ, ಇದೇ ಮಗು ಕೈಲಿ ನವೋದಯ ಬುಕ್ ಓದಿಸ್ತೀನಿ ನೋಡಿ ಇವತ್ತು. ನೋಡಿ, ಇದು ನವೋದಯ ಪ್ಯಾಸೇಜ್ ಬುಕ್ಕು. ನವೋದಯ ಪ್ಯಾಸೇಜ್ ಬುಕ್ಕು ಅಂದರೆ ಓಲ್ಡ್ ಕ್ವಶನ್ ಪೇಪರಲ್ಲಿ ಇತ್ತಲ್ಲ ಪ್ಯಾಸೇಜು, ಆ ಪ್ಯಾಸೇಜ್ ಎಲ್ಲ ತೆಗೆದ್ಬಿಟ್ಟು ಒಂದು ನವೋದಯ ಪ್ಯಾಸೇಜ್ ಬುಕ್ ಅಂತ ರೆಡಿ ಮಾಡಿದ್ದೀನಿ. ಆಯಿತಾ, ಇದರಲ್ಲಿ 101 ಪ್ಯಾಸೇಜ್ ಇದೆ. 101 ಪ್ಯಾಸೇಜ್ ಯಾವ ರೀತಿ ಇದೆ ಅಂದರೆ ಒಂದು ಪೇಜಲ್ಲಿ ಕನ್ನಡ ಇದ್ರೆ ಇನ್ನೊಂದು ಪೇಜಲ್ಲಿ ಇಂಗ್ಲೀಷ್ ಇದೆ. ಆಯಿತಾ, ಬಲಗಡೆ ಕನ್ನಡದಲ್ಲಿದ್ದರೆ ಇಂಗ್ಲೀಷು ಎಡಗಡೆ ಪೇಜಲ್ಲಿ ಇರುತ್ತೆ. ನೋಡಿ, ಯಾವ್ದಾರ ಪ್ಯಾಸೇಜ್ ತೆಗೀರಿ. ಆಯಿತಾ, ಇಲ್ಲಿ ಕನ್ನಡ ಇದೆ, ಇಲ್ಲಿ ಇಂಗ್ಲೀಷ್ ಇದೆ. ಆಯಿತಾ,
ಇಲ್ಲಿ ಕನ್ನಡ ಇದೆ, ಇಲ್ಲಿ ಇಂಗ್ಲೀಷ್ ಇದೆ. ಏನಕ್ಕೆ ಈ ರೀತಿ ಕೊಟ್ಟಿದ್ದೀನಿ ಅಂದರೆ ಮಕ್ಕಳು ಇಂಗ್ಲೀಷ್ ಓದ್ತಾರೆ, ಫಸ್ಟ್ ಸೆಂಟೆನ್ಸ್ ಓದ್ತಾರೆ, ಅರ್ಥ ಆಗಲಿಲ್ಲ ಅಂದರೆ ಕನ್ನಡ ನೋಡ್ಕೊಂಡು ಅರ್ಥ ಮಾಡ್ಕೊಳ್ತಾರೆ. ಅದು ಅಡ್ವಾಂಟೇಜ್. 2 ಲ್ಯಾಂಗ್ವೇಜ್ ಸಿಸ್ಟಮಲ್ಲಿದೆ. ಇದನ್ನು ಹಿತಾಶ್ರೀ ಓದ್ತಾರೆ ನೋಡಿ. ಹಿತಾಶ್ರೀ ಯಾರು? ಫಸ್ಟ್ ಸ್ಟ್ಯಾಂಡರ್ಡ್ ಕಂಪ್ಲೀಟ್ ಆಗಿದೆ. ಫಸ್ಟ್ ಸ್ಟ್ಯಾಂಡರ್ಡ್ ಕಂಪ್ಲೀಟ್ ಆಗ್ಬಿಟ್ಟು ಈಗ ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ ಇದ್ದಾರೆ ಆಯಿತಾ. ಇವ್ರ ಕೈಲಿ ಓದಿಸ್ತೀನಿ ನೋಡಿ ಈ ಬುಕ್ನ. ನೋಡಿ, ಫೈನಲ್ ಆಗಿ ನವೋದಯ ಪ್ಯಾಸೇಜ್ ಮಕ್ಕಳಿಗೆ 1000 ವರ್ಡ್ ಓದೋಕ್ಕೆ ಬರೆಯೋಕ್ಕೆ ಬರುತ್ತೆ ಅಂದರೆ ಈ ಬುಕ್ನ ಪ್ರಾಕ್ಟೀಸ್ ಮಾಡಿ. ಈ ಬುಕ್ಕು ಅಷ್ಟೇ ವರ್ಡ್ ಟು ವರ್ಡ್ ಕನ್ನಡ ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಿದ್ದೀನಿ ಆಯಿತಾ. ಸೇಮ್ ಓಲ್ಡ್ ಕ್ವಶನ್ ಪೇಪರ್ ಇದೆಯಲ್ಲ, ನವೋದಯ ಓಲ್ಡ್ ಕ್ವಶನ್ ಪೇಪರು, ಅದರಿಂದ 111 ಪ್ಯಾಸೇಜ್ ತೊಗೊಂಡು, 111 ಅಲ್ಲ 101 ಪ್ಯಾಸೇಜ್ ತೊಗೊಂಡು ಇಲ್ಲಿ ಮಾಡಿದ್ದೀನಿ ಆಯಿತಾ. ನೋಡಿ, ಇದನ್ನು ಅಷ್ಟೇ ಮಕ್ಕಳು ಕನ್ನಡ ಮತ್ತು ಇಂಗ್ಲೀಷ್ ಎರಡು ಸೈಮಲ್ಟೇನಿಯಸ್ ಆಗಿ ಇಂಪ್ರೂವ್ ಆಗಬೇಕು, ಅದಕ್ಕೋಸ್ಕರ ಮಾಡಿರೋದು ಆಯಿತಾ. ಐ ವಾಸ್ ಅಬೌಟ್ 6 years old ಆಯಿತಾ. ಓದ್ತಾರೆ, ಗೊತ್ತಾಗ್ಲಿಲ್ವಾ ಮಕ್ಕಳಿಗೆ? ಇಲ್ಲಿ ಕನ್ನಡದಲ್ಲಿ ಅರ್ಥ ಮಾಡ್ಕೊಳ್ತಾರೆ. ನಾನು ಸುಮಾರು 6 ವರ್ಷದವನಾಗಿದ್ದೆ ಆಯಿತಾ. ಮತ್ತು ಇಂಗ್ಲೀಷಲ್ಲಿ ಒನ್ಸ್ ಐ ಸಾ ಎ ಬ್ಯೂಟಿಫುಲ್ ಪಿಕ್ಚರ್ ಇನ್ ಎ ಬುಕ್ ಆಯಿತಾ. ಫಸ್ಟ್ ಸೆಂಟೆನ್ಸ್ ಓದ್ತಾರೆ, ಇದಕ್ಕೆ ಅರ್ಥ ಗೊತ್ತಾಗ್ಲಿಲ್ವಾ ಮಕ್ಕಳು ಇಲ್ಲಿ ಕನ್ನಡದಲ್ಲಿ ನೋಡ್ತಾರೆ. ಆಗ ನಾನು ಒಂದು ಪುಸ್ತಕದಲ್ಲಿ ಒಂದು ಸುಂದರವಾದ ಚಿತ್ರವನ್ನು ನೋಡಿದೆ. ಈ ರೀತಿ ಮಕ್ಕಳು ಕನ್ನಡ ಮತ್ತು ಇಂಗ್ಲೀಷ್ ಎರಡು ಇಂಪ್ರೂವ್ ಆಗುತ್ತೆ. ಇದೊಂದು ರೀತಿ ಸೆಲ್ಫ್ ಸ್ಟಡಿ ಬುಕ್ ಇದ್ದಂಗೆ ಆಯಿತಾ. ಜಸ್ಟ್ ಫಾಲೋ ದಿಸ್ ಮೆಥಡ್ ಆಯಿತಾ. ನೀವೆಲ್ಲ NEP ಕೇಳಿದ್ದೀರಾ. NEP ಅಂದರೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅಂತ ಆಯಿತಾ. ಅದಾದಮೇಲೆ SEP ಕೇಳಿದ್ದೀರಾ, ಸ್ಟೇಟ್ ಎಜುಕೇಷನ್ ಪಾಲಿಸಿ ಅಂತ ಆಯಿತಾ. ಈಗ ನಾನು MEP ಮಾಡಿದ್ದೀನಿ. MEP ಅಂದರೆ ಮಂಡ್ಯಗೌಡ ಎಜುಕೇಷನ್ ಪಾಲಿಸಿ ಆಯಿತಾ. ಇದು 2025, ಇದು 2020 ಆಯಿತಾ. ಇದು ಇನ್ನೂ ಜಾರಿಗೆ ಬಂದಿಲ್ಲ. ನಂದು MEP 2025 ಈಗ ಯಾವ ತಿಂಗಳು? ಜುಲೈ ತಿಂಗಳು ನಡೀತಾ ಇದೆ. ಅಂದರೆ ಪ್ರತಿ ತಿಂಗಳು ಅಪ್ಡೇಟ್ ಆಗುತ್ತೆ. ಮಕ್ಳಿಗೆ ಏನಾರು ಓದೋದೇನೋ ಕಷ್ಟ ಅಂದರೆ ಒಂದು ರೀತಿ ನಮ್ಮ ಕೋಚಿಂಗ್ ಸೆಂಟರ್ನ ರಿಸರ್ಚ್ ಲ್ಯಾಬ್ ಮಾಡ್ಕೊಬಿಟ್ಟಿದ್ವಿ. ಮಕ್ಳಿಗೆ ಏನಾರು ಏನಕ್ಕೆ ಓದಕ್ಕೆ ಬರಲ್ಲ ಅಂತ ಫಸ್ಟ್ ಐಡೆಂಟಿಫೈ ಮಾಡಿ ಅದಕ್ಕೆ ತಕ್ಕಂತೆ ತಿಂಗಳು ಅಪ್ಡೇಟ್ ಆಗ್ತಾ ಇರುತ್ತೆ. ಇದು MEP ಮಂಡ್ಯಗೌಡ ಎಜುಕೇಷನ್ ಪಾಲಿಸಿ ಇದೆಯಲ್ಲ, ತಿಂಗಳಿಗೆ ಅಪ್ಡೇಟ್ ಆಗ್ತಾ ಇರುತ್ತೆ. ಯಾವುದೇ ಕಾರಣಕ್ಕೂ ಮಕ್ಕಳು ಎಜುಕೇಷನಲ್ಲಿ ಹಿಂದುಳಿಯಬಾರ್ದು ಅಂದ್ಬಿಟ್ಟು ನಾನು ಈ ಥರ ಮಾಡ್ತಾಯಿದ್ದೆ. ಜಸ್ಟ್ ಇದನ್ನು ಫಾಲೋ ಮಾಡಿ ಮಂಡ್ಯಗೌಡ ಎಜುಕೇಷನ್ ಪಾಲಿಸಿನ 100% ರಾಜ್ಯದಲ್ಲಿರೋ ಪ್ರತಿಯೊಂದು ಮಗುವೆ ಕನ್ನಡ ಮತ್ತು ಇಂಗ್ಲೀಷ್ ಓದಕ್ಕೆ ಬರುತ್ತೆ, ಮ್ಯಾಥ್ಸಲ್ಲಿ ಮಾಸ್ಟರ್ ಪೀಸ್ ಆಗ್ತಾರೆ ಅನ್ನೋ ಗ್ಯಾರಂಟಿನ ನಾನು ಕೊಡ್ತೀನಿ ಆಯಿತಾ. ನೋಡಿ, ಈಗ ಫಸ್ಟ್ ಸ್ಟ್ಯಾಂಡರ್ಡ್ ಕಂಪ್ಲೀಟ್ ಆಗಿರೋ ಸ್ಟೂಡೆಂಟು ನವೋದಯ ಪ್ಯಾಸೇಜ್ ಓದ್ತಾ ಇದ್ದಾರೆ. ಓದ್ತಿರೈತಾ ಶ್ರೀ? ಓಪನ್ ಮಾಡಿ. ಫಸ್ಟ್ ಪ್ಯಾಸೇಜ್ ಇದು. ಇಂಗ್ಲೀಷ್ ಓದ್ತೀರಾ ಕನ್ನಡ ಓದ್ತೀರಾ? ಇಂಗ್ಲೀಷಾ? ಜೋರಾಗಿ ಓದಬೇಕು. ಓಕೆ, ಓದಿ. I was about 6 years old. Once I saw a beautiful picture in a book. It was a picture of a dense forest. I thought about the forest and drew a picture of an animal. I showed it to some grown-ups and asked them, "Are you afraid of it?" But they asked me, "Afraid? Why should one be afraid of a hat?" My drawing was not of a hat. To me, it was an elephant. But the grown-ups were not able to understand it. One of those grown-ups even advised me, "Stop drawing. Devote yourself instead to geography, arithmetic, or grammar." That is why I gave up drawing. That is why I could not become a great artist. ಓಕೆ, ನೆಕ್ಸ್ಟ್ ಕನ್ನಡ ಓದಪ್ಪ. ನಾನು ಸುಮಾರು 6 ವರ್ಷದವನಾಗಿದ್ದೆ. ಆಗ ನಾನು ಒಂದು ಪುಸ್ತಕದಲ್ಲಿ ಒಂದು ಸುಂದರವಾದ ಚಿತ್ರವನ್ನು ನೋಡಿದೆ.
ಅದು ಒಂದು ದಟ್ಟವಾದ ಕಾಡಿನ ಚಿತ್ರವಾಗಿತ್ತು. ನಾನು ಕಾಡಿನ ಬಗ್ಗೆ ಯೋಚಿಸಿದೆ ಹಾಗೂ ಒಂದು ಪ್ರಾಣಿಯ ಚಿತ್ರವನ್ನು ಬರೆದೆ. ನಾನು ಅದನ್ನು ಕೆಲವು ಮಂದಿ ಹಿರಿಯರಿಗೆ ತೋರಿಸಿದೆ ಮತ್ತು ಅವರಲ್ಲಿ ನೀವು ಇದಕ್ಕೆ ಹೆದರುತ್ತೀರೇನು ಎಂದು ಕೇಳಿದೆ. ಆದರೆ ಅವರು ನನ್ನಲ್ಲಿ ಹೆದರಿಕೆ, ಒಂದು ಟೋಪಿಯ ಬಗ್ಗೆ ಯಾಕೆ ಹೆದರಬೇಕು ಎಂದು ಕೇಳಿದರು. ನನ್ನದು ಟೋಪಿಯ ಚಿತ್ರವಾಗಿರಲಿಲ್ಲ. ನನ್ನ ಪ್ರಕಾರ ಅದು ಒಂದು ಆನೆಯಾಗಿತ್ತು. ಆದರೆ ಆ ಹಿರಿಯರಿಗೆ ಅದನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ. ಆ ಹಿರಿಯರಿಗೆ ಒಬ್ಬರು ಚಿತ್ರ ಬರೆಯುವುದನ್ನು ನಿಲ್ಲಿಸು, ಅದರ ಬದಲು ನೀನು ಭೂಗೋಳದ ಬಗ್ಗೆ, ಅಂಕಗಣಿತದ ಬಗ್ಗೆ ಅಥವಾ ವ್ಯಾಕರಣದ ಬಗ್ಗೆ ಆಸಕ್ತಿ ವಹಿಸು ಎಂದು ನನಗೆ ಉಪದೇಶ ಮಾಡಿದರು. ಅದರಿಂದಾಗಿ ನಾನು ಚಿತ್ರ ಬರೆಯುವುದನ್ನು ಬಿಟ್ಟುಬಿಟ್ಟೆ. ಹಾಗಾಗಿಯೇ ನಾನೊಬ್ಬ ಪ್ರಸಿದ್ಧ ಕಲಾವಿದನಾಗಲಿಲ್ಲ. ಫೈನಲ್ ಆಗಿ ನಿಮ್ಮಲ್ಲಿ ಏನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ, ಲಾಸ್ಟ್ 3 years ಇಂದ, ಕಳೆದ 3 ವರ್ಷಗಳಿಂದ ಇದನ್ನ ಫುಲ್ ಟೈಮ್ ಜಾಬ್ ಥರ ಮಾಡ್ತಾ ಇದ್ದೀನಿ. ನವೋದಯ ಬುಕ್ ಇರ್ಬೋದು, ಅಥವಾ ನವೋದಯ ಕೋಚಿಂಗ್ ಇರ್ಬೋದು, ಅಥವಾ ಸೈನಿಕ್ ಸ್ಕೂಲ್ ಕೋಚಿಂಗ್ ಇರ್ಬೋದು, ಅದ್ರ ಜೊತೆ ಜನರಲ್ ಟ್ಯೂಷನ್, ಮಕ್ಕಳಿಗೆ ಕನ್ನಡ ಓದಕ್ಕೆ ಬರಲಿಲ್ಲ ಅಂದರೆ ಏನಕ್ಕೆ ಓದಕ್ಕೆ ಬರಲ್ಲ ಅಂದ್ಬಿಟ್ಟು ರಿಸರ್ಚ್ ಥರ ಮಾಡಿದ್ವಿ. ಇಂಗ್ಲೀಷ್ ಓದಕ್ಕೆ ಬರಲ್ಲ ಅಂದರೆ ಇಂಗ್ಲೀಷ್ ಏನಕ್ಕೆ ಓದಕ್ಕೆ ಬರಲ್ಲ ಅಂದ್ಬಿಟ್ಟು ರಿಸರ್ಚ್ ಥರ ಮಾಡಿ ಸಪ್ರೇಟ್ ನವೋದಯ ಬುಕ್ ಅಲ್ದೇ ಇನ್ನೊಂದು 25 ಈ ರೀತಿ ವರ್ಕ್ ಬುಕ್ಗಳನ್ನ ರೆಡಿ ಮಾಡಿದ್ವಿ. ಆಲ್ಮೋಸ್ಟ್ ಫುಲ್ ಟೈಮ್ ಜಾಬ್ ನಂದು, ಆಯಿತಾ. ಬೆಳಿಗ್ಗೆ 5:30 ಸಾಯಂಕಾಲ 10:30 ಗಂಟೆ ಇದೇ ವರ್ಕ್ ಮಾಡಿರೋದು. ₹1 ಸಂಪಾದನೆ ಮಾಡಲಿಲ್ಲ ಅಂದರೂ ಇದೇ ವರ್ಕ್ ಮಾಡಿರೋದು. ಈಗ ಹಂತ ಹಂತವಾಗಿ ವಿಡಿಯೋ ಮುಖಾಂತರ ಪ್ರತಿಯೊಂದು PDF ಅಟ್ಯಾಚ್ ಮಾಡ್ತಾ ಇದ್ದೀನಿ. ಮತ್ತು ಇದನ್ನೆಲ್ಲ ಏನು ಮಾಡಿ ಪ್ರಿಂಟ್ ಮಾಡಿಸಿ ಪಬ್ಲಿಷ್ ಮಾಡಿಸಿ ಅಷ್ಟೊಂದು ಟೈಮು ಇಲ್ಲ, ಅಷ್ಟೊಂದು ದುಡ್ಡು ಇಲ್ಲ, ಅಷ್ಟೊಂದು ಪೇಷನ್ಸ್ ಇಲ್ಲ. ಆದ್ದರಿಂದ ನಿಮ್ಮ ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನು ಅಂದರೆ, ಇದನ್ನು ಡೈರೆಕ್ಟಾಗಿ ನೀವು PDF ಪ್ರಿಂಟು ಅಥವಾ ಜೆರಾಕ್ಸ್ ತಗೊಂಡು ಬೈಂಡಿಂಗ್ ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿಸಿ. ಮತ್ತು ನಿಮ್ಗೇನಾರು ಹೆಲ್ಪ್ ಮಾಡಬೇಕು ಅಂದರೆ ಈ ನಂಬರ್ಗೆ ಡೊನೇಟ್ ಮಾಡ್ಬೋದು. ಇದೊಂದೇ ನಿಮ್ಮ ಹತ್ರ ಕೇಳ್ಕೊಳ್ತಾ ಇರೋ ರಿಕ್ವೆಸ್ಟ್. ಥ್ಯಾಂಕ್ ಯು.